ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ನಡೆಯುತ್ತಿರುವ ಟೆನ್ನಿಸ್ ಟೂರ್ನಿಗೆ ವರ್ಣರಂಜಿತ ಚಾಲನೆ. ಅನ್ನದಾತರಿಗೆ ಸೆಲೆಬ್ರಿಟಿ ಸ್ಟೇಟಸ್, 200 ರೈತರಿಗೆ ಭೂಮಿ ಪ್ರಶಸ್ತಿ ಘೋಷಣೆ. ವಕ್ಫ್ ಮಂಡಳಿಯ ವಿರುದ್ಧ ಸಮರ ಸಾರಿದ ಮಠಾಧೀಶರು, ನವೆಂಬರ್ 21ರಂದು ಬೃಹತ್ ಪಾದಯಾತ್ರೆ. ಈಗಲೂ ಶಾಸಕರು ಕಮಿಷನ್ ಪಡೆಯುತ್ತಿದ್ದಾರೆ, ಗುತ್ತೇದಾರರ ರಾಜ್ಯಾಧ್ಯಕ್ಷ ಜಗನ್ನಾಥ್ ಶೇಂಗ್ಜಿ ಆರೋಪ. ದಾಸ್ ಸೂರ್ಯವಂಶ ಅವರ ಅಧ್ಯಕ್ಷತೆಯಲ್ಲಿ ಅಂಗವಿಕಲರ ಪರಿಶೀಲನಾ ಸಭೆ. ಎಪಿಎಂಸಿ ಮಾರುಕಟ್ಟೆ ಅನಧಿಕೃತ ಮಳಿಗೆಗಳ ತೆರವಿಗೆ ಎಂಎಸ್ ಪಾಟೀಲ್ ಒತ್ತಾಯ. ಈಗ ವಾರ್ತೆಗಳ ವಿವರ. ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಇಂದು ಐಟಿಎಫ್ ಮೆನ್ಸ್ ಕಲಬುರಗಿ ಓಪನ್ 2024 ಟೆನ್ನಿಸ್ ಟೂರ್ನಿಗೆ ವರ್ಣರಂಜಿತ ಬಲೂನ್ಗಳನ್ನು ಹಾರಿ ಬಿಡುವ ಮೂಲಕ ಚಾಲನೆ ನೀಡಲಾಯಿತು. ಜಿಲ್ಲಾಡಳಿತ, ರಾಜ್ಯ ಲಾನ್ ಟೆನ್ನಿಸ್ ಸಂಸ್ಥೆಯ ಆಶ್ರಯದಲ್ಲಿ ನಗರದ ಚಂಪಾ ಕ್ರೀಡಾಕೂಟದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಚಾಲನೆ ನೀಡಿ ಮಾತನಾಡಿ ಸ್ಪರ್ಧಾರ್ಥಿಗಳಿಗೆ ಶುಭ ಹಾರೈಸಿದರು. ಬಳಿಕ ಮಾತನಾಡಿದ ಡಿಸಿ ಫೌಜಿಯಾ ತರನುಂ ಅವರು, ಅಂತಾರಾಷ್ಟೀಯ ಟೆನ್ನಿಸ್ ಟೂರ್ನಿ ಪಂದ್ಯಾವಳಿ 17ರಂದು ಆರಂಭವಾಗಿದ್ದು 24ರವರೆಗೆ ನಡೆಯಲಿದ್ದು 8 ರಾಷ್ಟ್ರಗಳ 15 ವಿದೇಶಿ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ನಾನು ಸ್ಟಾರ್ಟ್ ಅಂತೀನಿ. 1 2 3 ಸ್ಟಾರ್ಟ್ ಅಂದ್ಮೇಲೆ ತಾವು ಬಿಡಬೇಕು. 1 2 3 ಸ್ಟಾರ್ಟ್. Stop. Players were there. He was an actually game bronze medalist and the upcoming player from Karnataka. Dev Javianta, he's from Gujarat. He recently had a very good success in a ATP Challenger round. Alright, guys, in points, 4 balls and play, ball change every 9 and 11 games. Okay, we have 2 line umpires on court. Who's going to be for the long lines or the other calls that I'm going to make? Okay, any questions that you'll have? Okay, guys, this is heads and this is tails. Heads and tails. You call, sir's going to toss the coin. Heads or tails? Heads, sir. One more, please. Towards they want to get the logo of the banner, so this side. ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಅತಿ ಹಿಂದುಳಿದಿರ್ತಕ್ಕಂಥ ಭಾಗ ಕಲಬುರಗಿ ಕೊನೆ ಡಿಸ್ಟಿಕ್ನಲ್ಲಿ ITF ಏನು ಟೆನ್ನಿಸ್ ಟೂರ್ನಮೆಂಟ್ ಇವತ್ತು ನಮ್ಮ ಪ್ರಪಂಚದ ಬೇರೆ ಬೇರೆ ದೇಶದಿಂದ ಬಂದು ಇವತ್ತು ಆಟಕ್ಕೆ ಆಡ್ತಾ ಇದ್ದಾರೆ. ಅದರೆಲ್ಲ ಉಸ್ತುವಾರಿಯನ್ನು ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಫೌಜಿ ಮೇಡಮ್ ಅವರು ವಹಿಸಿಕೊಂಡು ಪ್ರತಿಯೊಂದನ್ನು ಯಾವುದೇ ರೀತಿಯಿಂದ ತೊಂದರೆ ಆಗದೆ ಎಲ್ಲರಿಗೂ ಕೂಡ
ಒಂದು ಸರಿಯಾಗಿ ಕೆಲಸ ಮಾಡಿಸಿ ಇವತ್ತು ಈ ಆಟವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಇದು 24ನೇ ತಾರೀಕುವರೆಗೂ ಈ ಕೆಲಸ ನಡೀತದೆ. ಅನೇಕ ವಿವಿಧ ದೇಶಗಳಿಂದ ಮತ್ತು ನಮ್ಮ ರಾಜ್ಯಗಳಿಂದ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಸ್ಪರ್ಧಾ ಮನೋಭಾವದಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ರೀತಿಯಿಂದ ಆಟ ಆಡಿ ಗೆಲುವನ್ನು ಸಾಧಿಸಿ, ಸೋತವರು ಕೂಡ ಸಂಯಮದಿಂದ ಈ ಒಂದು ಪಾರ್ಟಿಸಿಪೇಟ್ ಮಾಡಿ ವಿಜೇತರಾಗಿ ನಮ್ಮ ಕಲಬುರಗಿ ಜಿಲ್ಲೆಗೆ, ಹೆತ್ತ ತಂದೆ ತಾಯಿಗಳಿಗೆ, ದೇಶಕ್ಕೆ ಕೀರ್ತಿ ತರ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಬಹಳ ಸಂತೋಷದಿಂದ ನಾವು ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ. ಮತ್ತು ನಾವು ಕ್ರೀಡೆಗೆ ಕಲಬುರಗಿ ಜಿಲ್ಲೆ ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ನಮ್ಮ ಕಲಬುರಗಿ ಜಿಲ್ಲೆ. ಇವತ್ತು ಈ ಭಾಗದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಪ್ರಯತ್ನದಿಂದ ಏನು 371 ಕಲಂ ತಿದ್ದುಪಡಿ ಬಂದಿದೆ, ಸಾಕಷ್ಟು ಹಣ ಬರ್ತದೆ. ಸುಮಾರು 33 ಕೋಟಿ ರೂಪಾಯಿಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೇರಿ ಕ್ರೀಡೆಗೆ ಏನು ಬಂದರೂ ಒತ್ತು ಕೊಟ್ಟು ಇದರ ಕೆಲಸವನ್ನು ಪ್ರಾರಂಭ ಮಾಡಿದರೆ, ಮಹಿಳೆಯರ ಸಲುವಾಗಿ ಒಂದು ಪ್ರತ್ಯೇಕ ಒಂದು ಸ್ಟೇಡಿಯಂ ನಿರ್ಮಾಣ ಮಾಡಿ ಮತ್ತು ಬೇರೆ ಬೇರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರಿಗೆ ಅಭಿನಂದಿಸಿ ಈ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಕೂಡ ನಮ್ಮ ಜಿಲ್ಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದರ ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ 2ನೇ ಸತಿ ಸತತವಾಗಿ ಹಿಂದಿನ ವರ್ಷ 2023ರಲ್ಲಿ ನಾವು ಹೋಸ್ಟ್ ಮಾಡಿದ್ದೀವಿ. ಈ ವರ್ಷ ನವೆಂಬರ್ 17ರಿಂದ 24 ತಾರೀಕುವರೆಗೆ ನಾವು ಹೋಸ್ಟ್ ಮಾಡ್ತಾ ಇದ್ದೀವಿ. KSLTಯಿಂದ ಎಲ್ಲ ರೆಪ್ರೆಸೆಂಟೇಟಿವ್ಸ್ ಬಂದಿದ್ದಾರೆ. 32 ಸಿಂಗಲ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು 16 ಟೀಮ್ ಡಬಲ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ನಾವು ITF ನಡೆಸ್ತಾ ಇರೋದು ಇಲ್ಲಿ ನಮ್ಮ ಕಲಬುರಗಿ ಗವರ್ಮೆಂಟ್ ಸ್ಪೋರ್ಟ್ಸ್ ಹಾಸ್ಟೆಲ್ ಇಂದ ಹುಡುಗರು ಹುಡುಗಿಯರಿಗೆ ನಾವು ಬಾಲ್ ಬಾಯ್ಸ್ ಟ್ರೈನಿಂಗ್ ಕೊಟ್ಟು ಅವ್ರಿಗೇನು ಒಂದು ಪ್ರೋತ್ಸಾಹನ ಸಿಗಲಿ, ಅವ್ರಿಗೇನು ಒಂದು ಎಕ್ಸ್ಪೋಜರ್ ಸಿಗಲಿ ಅಂತ ಒಂದು ಕಾರ್ಯ ನಡೀತಾ ಇದೆ. ಈಗಾಗಲೇ ನಮ್ಮ ಶಾಸಕರು ಹೇಳಿದಾಗೆ ನಾವು ಜಾಸ್ತಿ ಹೊತ್ತು ಕೊಡೋದಕ್ಕೆ ಸ್ಪೋರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿ ಕೆಲಸ ನಡೀತಾನೆ ಇದೆ. ಮುಂದೆ ಹೋಗ್ತಾ ಸಹ ತಮ್ಮೆಲ್ಲರದು ಸಹಕಾರ ಇರಲಿ. ಈ ವರ್ಷ ITF ಆನ್ಲೈನ್ ನೀವು ಯಾವಾಗಲೂ ಲೈವ್ ವೀಕ್ಷಣೆ ಮಾಡಬಹುದು. ತದನಂತರ ಮಾತನಾಡಿದ ಸ್ಪರ್ಧೆಯ ಪ್ರಾಯೋಜಕರು, ನಾನಾ ದೇಶ ರಾಜ್ಯಗಳಿಂದ ಆಗಮಿಸಿದ ಟೆನ್ನಿಸ್ ಆಟಗಾರರು ಉತ್ತಮ ಪ್ರದರ್ಶನ ನೋಡುತ್ತಿದ್ದು ಎಲ್ಲರಿಗೂ ಶುಭವಾಗಲಿ ಎಂದರು. KSLTA are extremely happy to have started this tournament. This is for the second time we are doing it in Kalaburgi, and all credit to the district administration, Fauzia ma'am, our MLA sir, and team of extremely hard-working staff. We are extremely proud to hold this event run an event of this magnitude in a place like Kalaburgi. It's almost a festival in a small place like this, and we are very, very proud to be associated with Kalaburgi District Tennis Association. I wish all the tennis players the very best. We've got great participation from India. All our Indian fellow players, a special round of appreciation for you guys to have come here. We know that you guys are going to take it forward from here, and you will make our country very proud in the future. Wishing everyone the very best, and especially district administration, Fauzia ma'am, thank you for doing this great event, and looking forward to your continued support. Thank you. ಇನ್ನು ಪಂದ್ಯದಲ್ಲಿ ಆರಂಭಿಕ ಸಿಂಗಲ್ಸ್ ಪ್ರಮುಖ ಸುತ್ತಿನ ಪಂದ್ಯದಲ್ಲಿ ಭಾರತದ ಮನೀಶ್ ಗಣೇಶ್ ಮತ್ತು ದೇವ್ ಜಾವಿಯಾ ಸೆಣಸಾಡಿದರು. ಟಾಸ್ ಗೆದ್ದ ಕನ್ನಡಿಗ ಮೈಸೂರಿನ ಮನೀಶ್ ಗಣೇಶ್ ರಿಸೀವ್ ಮಾಡಿಕೊಳ್ಳಲು ಒಪ್ಪಿಕೊಂಡರು. ಈ ಸಂದರ್ಭದಲ್ಲಿ ADC ರಾಯಪ್ಪ ಹುಣಸಗಿ ಸೇರಿದಂತೆ ಅಧಿಕಾರಿಗಳು, ಕ್ರೀಡಾಪಟುಗಳು, ಕ್ರೀಡಾಸಕ್ತರು ಉಪಸ್ಥಿತರಿದ್ದರು. ಕಳೆದ 10 ವರ್ಷಗಳಿಂದ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆ ಹಾಗೂ ರೈತರ ಬೆಳವಣಿಗೆಗೆ ಉತ್ತಮ ಆದಾಯ ನೀಡುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿರುವ ಭೂಮಿ ಸಂಸ್ಥೆ ಇದೀಗ ಇನ್ನೊಂದು ಮೈಲಿಗಲ್ಲು ಸ್ಥಾಪಿಸಲು ಮುಂದಾಗಿದೆ ಎಂದು ಭೂಮಿ ಸಂಸ್ಥೆಯ ಸಂಸ್ಥಾಪಕ ಕಾರ್ಯನಿರ್ವಹಣಾಧಿಕಾರಿ ರಘುನಂದನ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಥಮ ಬಾರಿಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಆಯ್ಕೆ ಮಾಡಿ 200 ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ ನಡೆಯುವ ಈ ಸಮಾರಂಭಕ್ಕೆ ಬರುವ ರೈತರಿಗೆ ಉಚಿತ ಪ್ರಯಾಣ ವಸತಿ ಮತ್ತು ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ರಘುನಂದನ್ ಹೇಳಿದರು. ಐ ಸಪೋರ್ಟ್ ಫಾರ್ಮರ್ ಎಂಬ ವಿನೂತನ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ರೈತರಿಗೆ ಆನ್ಲೈನ್ ಮೂಲಕ ಪ್ರೋತ್ಸಾಹ ಧನ ನೀಡಲಾಗುವುದು ಹಾಗೂ ಇದಕ್ಕಾಗಿ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಲಾಗಿದೆ ಎಂದು ರಘುನಂದನ್ ವಿವರಿಸಿದರು.
ರೈತರಿಗೆ ಮಾರ್ಗದರ್ಶನ, ಉತ್ತಮ ಮಾರುಕಟ್ಟೆ ಹಾಗೂ ಅವರ ಜೀವನ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಭೂಮಿ ಸಂಸ್ಥೆ ಸೇವೆ ಸಲ್ಲಿಸುತ್ತಿದೆ ಎಂದು ಅವರು ಹೇಳಿದರು. ಭೂಮಿ ಸಂಸ್ಥೆಯ ಮಾಧ್ಯಮ ಸಲಹೆಗಾರ ಹಾಗೂ ಹಿರಿಯ ಪತ್ರಕರ್ತ ಹನುಮೇಶ್ ಕೆ ಯಾವಗಲ್ ಮಾತನಾಡಿ, ಕೃಷಿ ಕ್ಷೇತ್ರದಲ್ಲಿ ಅಪಾರ ಪ್ರಮಾಣದ ಉದ್ಯೋಗ ಅವಕಾಶಗಳಿದ್ದು, ಈ ಕ್ಷೇತ್ರದತ್ತ ಯುವ ಜನಾಂಗ ಆಕರ್ಷಿಸುವ ಉದ್ದೇಶದಿಂದ ಭೂಮಿ ಸಂಸ್ಥೆ ಸೇವೆ ಸಲ್ಲಿಸುತ್ತಿದೆ ಎಂದರು. ಭೂಮಿ ಅನ್ನುವಂಥ ಸಂಸ್ಥೆ ಡಿಜಿಟಲ್ ಅಗ್ರಿ ಪ್ಲಾಟ್ಫಾರ್ಮ್ ಆಗಿದ್ದು, ರೈತರಿಗೆ ಸೂಕ್ತ ಅವರ ಬೆಳೆಗಳಿಗೆ ಒಂದು ಮಾರುಕಟ್ಟೆ ಕೊಡುವಂಥದ್ದಿರ್ಬೋದು ಮತ್ತು ರೈತರ ಒಟ್ಟಾರೆ ಒಂದು ಅಮೂಲಾಗ್ರ ಅವರ ಜೀವನ ಏನಿದೆ ಅದರ ಸುಧಾರಣೆ ಮಾಡುವಂಥದ್ದು ಮತ್ತು ಈ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ರೈತರ ಒಂದು ಕ್ಷೇತ್ರ ಏನಿದೆ, ಕೃಷಿ ಕ್ಷೇತ್ರ ಏನಿದೆ ಅದರ ಅಭಿವೃದ್ಧಿಯನ್ನು ಮಾಡಬೇಕು, ಅದು ಆಕರ್ಷಕವಾದಂಥ ಒಂದು ಕ್ಷೇತ್ರ ಆಗಬೇಕನ್ನುವ ನಿಟ್ಟಿನಲ್ಲಿ ಭೂಮಿ ಸಂಸ್ಥೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಮುಂದಿನ ತಿಂಗಳು ವಿಶ್ವ ರೈತರ ದಿನಾಚರಣೆ ನಿಮಿತ್ತ ಬೆಂಗಳೂರಿನಲ್ಲಿ ಒಂದು ಬೃಹತ್ ಆದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಭೂಮಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗಿರುವಂಥ ರಘುನಂದನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈ ಒಟ್ಟಾರೆ ಭೂಮಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಮತ್ತು ಕಾರ್ಯಕ್ರಮಗಳು ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಕೃಷಿ ಕ್ಷೇತ್ರವನ್ನು ಹೆಚ್ಚು ಜನಸ್ನೇಹಿಯಾಗಿರುವಂಥದ್ದು, ಆಕರ್ಷಕವಾಗುವಂಥದ್ದು ಮತ್ತು ಯುವ ಪೀಳಿಗೆ ಕೂಡ ಕೃಷಿ ಕ್ಷೇತ್ರದತ್ತ ಆಕರ್ಷಕವಾಗಬೇಕು. ಎಲ್ಲರೂ ಕೂಡ ಇವತ್ತು ಹಳ್ಳಿಯನ್ನು ಬಿಟ್ಟು, ಕೃಷಿಯನ್ನು ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಿಗೆ, ನಗರಕ್ಕೆ ಪಲಾಯನ ಮಾಡುವಂಥ ಒಂದು ಪರಿಪಾಠ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದು ರಿವರ್ಸ್ ಎಂಜಿನಿಯರಿಂಗ್ ಮಾಡಬೇಕು, ಹಳ್ಳಿಗಳತ್ತ ಜನ ಬರಬೇಕು, ಕೃಷಿ ಒಂದು ಆಕರ್ಷಕವಾದಂಥ ಕ್ಷೇತ್ರ ಅನ್ನುವಂಥದ್ದನ್ನು ಸಾಬೀತುಪಡಿಸಬೇಕನ್ನುವ ನಿಟ್ಟಿನಲ್ಲಿ ರಘುನಂದನ್ ಅವರ ನೇತೃತ್ವದಲ್ಲಿ ಭೂಮಿ ಸಂಸ್ಥೆ ರಾಜ್ಯವ್ಯಾಪಿ ಕೆಲಸವನ್ನು ಮಾಡ್ತಾ ಇದೆ. ಈ ಭೂಮಿ ಸಂಸ್ಥೆಯ ಒಟ್ಟಾರೆ ಉದ್ದೇಶ ಏನು ಮತ್ತು ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಹೇಗಿದೆ ಮತ್ತು ಐ ಸಪೋರ್ಟ್ ಫಾರ್ಮರ್ ಅನ್ನುವಂಥ ಒಂದು ರೈತರನ್ನ ಬೆಂಬಲಿಸುವಂಥ ಒಂದು ಯೋಜನೆಯನ್ನು ಭೂಮಿ ಸಂಸ್ಥೆ ಹಾಕ್ಕೊಂಡಿದೆ. ಈ ಎಲ್ಲದರ ಬಗ್ಗೆ ರಘುನಂದನ್ ಅವರು ಈ ಒಂದು ಮಾಧ್ಯಮಗೋಷ್ಠಿಯಲ್ಲಿ ವಿವರವನ್ನು ನೀಡ್ತಾ ಇದ್ದಾರೆ. ಬೆಳೆದಿ ಕಷ್ಟಪಟ್ಟು ದುಣ ಹಾಕಿ ಮಾಡಿರೋದನ್ನ ಕೊನೆಗೆ ಅವನಿಗೆ ಬರಬೇಕಾಗಿರೋ ಹಣದ ಬಗ್ಗೆ ಅವನಿಗೊಂದು ಚೂರು ಕಂಟ್ರೋಲೇ ಇಲ್ಲ. ಅಂದರೆ ಯಾವುದೇ ರೀತಿಯಾದ ಒಂದು ಹಣ ಆಗಲಿ ಅಥವಾ ಎಷ್ಟು ಬರುತ್ತೆ ಅನ್ನೋದಾಗಲಿ ಒಂದು ನಿಗದಿತವಾಗಿಲ್ಲ ಅಂದಾಗ ಅಲ್ಲಿಂದ ನನ್ನ ಈ ಒಂದು ಭೂಮಿ ಸಂಸ್ಥೆಯ ಉದ್ಭವ ಆಗೋಕ್ಕೆ ಮೂಲ ಕಾರಣ ಆಗಿದೆ. ಎರಡನೇದು, ಇದನ್ನೆಲ್ಲ ನಾನು ಒಂದು 1100 ಹಳ್ಳಿ, ಒಂದು 120 ಮಂಡಿಗಳಲ್ಲಿ ರಾತ್ರಿ ಬೆಳಗ್ಗೆ ನೋಡಿ ಒಂದು 4-5 ಸಾವಿರ ಜನ ರೈತರು. ಯಾಕೆಂದರೆ ಭತ್ತ ಬೆಳೆಯೋದೇ ಬೇರೆ ಇರುತ್ತೆ, ಈಗ ಗುಲ್ಬರ್ಗಾದಲ್ಲಿರುವಂಥ ತೊಗರಿ ಬೆಳೆ ಬೆಳೆಯುವಂಥ ಸಮಸ್ಯೆನೇ ಬೇರೆ ಇರುತ್ತೆ, ಆ ಕಡೆ ಕಬ್ಬು ಬೆಳೆಯೋದೇ ಸಮಸ್ಯೆ ಬೇರೆ ಇರುತ್ತೆ. ಇದೆಲ್ಲನೂ ಒಂದೇ ವೇದಿಕೆ ಅಡಿ ತರೋದು ತುಂಬ ಕಷ್ಟ ಇದೆ. ಇದಕ್ಕಾಗಿ ನಾನೇನು ಮಾಡಿದೆ ಅಂದರೆ ಇದನ್ನೆಲ್ಲ ಸಂಶೋಧನೆ ಮಾಡಿ ನಮ್ಮ ಒಂದು ಭೂಮಿ ವೇದಿಕೆಯಲ್ಲಿ ಮೊದಲನೇದಾಗಿ ಅಂದರೆ ಈಗ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅವ್ರು ಏನು ಬೆಳೀತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ, ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಲೋಕಲ್ ಮೀಡಿಯಾ ಅಂದರೆ ಈ ಮಧ್ಯವರ್ತಿಗಳು ಯಾರಿದ್ದಾರೆ ಇವರಿಂದಾನೇ ಹೆಚ್ಚು ಅವರಿಗೆ ಅನುಕೂಲ ಆಗ್ತಾ ಇಲ್ಲ ಅನ್ನೋದು ನನ್ನ ಒಂದು ದೃಷ್ಟಿ ಬಂದಾಗ ಇವರಿಗೆ ಮೊದಲನೇದಾಗಿ ಅಂದರೆ ಇವರು ಏನು ಬೆಳೀತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು ಫ್ರೀಯಾಗಿ ಅಂದರೆ ಯಾವುದೇ ಉಚಿತವಾಗಿ ಅವರು ಕೊಡಬೇಕು. ಮೊದಲನೇದಾಗಿ ಇವ್ರನ್ನ ವೇದಿಕೆ ಡಿಜಿಟಲ್ ಒಂದು ಸ್ಪೇಸ್ನಲ್ಲಿ ಅವ್ರನ್ನ ತಗೊಂಡ್ಬರ್ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿತ್ತು. ಒಂದು ಸಲ ಅವ್ರನ್ನ ಅಲ್ಲಿ ತಗೊಂಡ್ಬಂದ ನಂತರ ನೆಕ್ಸ್ಟ್ ಅವ್ರನ್ನ ಒಬ್ಬ ಪ್ರಭಾವಿ ಉದ್ಯಮಿಯಾಗಿ ಕೆಲಸ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ಬೇಕು. ಇದಕ್ಕೆ 3 ಮುಖ್ಯ ಕಾರಣ ಇದೆ. ಮೊದಲನೇ ಕಾರಣ, ನಮ್ಮ ದೇಶದಲ್ಲಿ 145 ಕೋಟಿ ಜನ ಇದ್ದೀವಿ. ಇನ್ನು ಸುಮಾರು ಇನ್ನೊಂದು 10-15 ವರ್ಷ ಆದರೆ ನಮಗೆ ಊಟ ಇರೋದಿಲ್ಲ. ಅಂದರೆ ನಮ್ಮಂಥ ದೇಶದಲ್ಲಿ ನಾವು ಆಮದು ಮಾಡಿಕೊಂಡು ತಿನ್ನುವಂಥ ಪರಿಸ್ಥಿತಿನೂ ನಮ್ಮಲ್ಲಿಲ್ಲ. ಎರಡನೇದು, ಹೆಚ್ಚು ಜನ ಗ್ರಾಮೀಣರು ಈಗ ಇಲ್ಲಿಂದ ಪಲಾಯನ ಮಾಡ್ತಾ ಇದ್ದಾರೆ, ಬೆಂಗಳೂರು ಅಥವಾ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಪಲಾಯನ ಮಾಡ್ತಾ ಇದ್ದಾರೆ. ಅಲ್ಲೂ ಅವ್ರೇನು ಖುಷಿಯಾಗಿಲ್ಲ. ಆದರೆ ನಮ್ಮ ಉದ್ಯಮ ಇಲ್ಲಿ ಮಾಡ್ಕೊಂಡು ಮಾಡೋದಕ್ಕೆ ಅವ್ರಿಗೆ ಈ ಏನು ಕೃಷಿನಲ್ಲಿದೆ ಅವರಿಗೆ ಹಣ ಬರ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಯೋಚನೆ ಮಾಡಿದಾಗ ಏನಂದರೆ ಇವರಿಗೆಲ್ಲ ಕೃಷಿ ಅನ್ನೋದು ಒಂದು ಒಳ್ಳೆ ಕ್ಷೇತ್ರ ಆಗಬೇಕು, ಅಲ್ಲಿ ಲಾಭದಾಯಕ ಆಗಬೇಕು. ಯಾವಾಗ ಲಾಭದಾಯಕ ಆಗುತ್ತೆ ಅಂದರೆ ಡಿಮ್ಯಾಂಡ್ ಸಪ್ಲೈನ ಮ್ಯಾಚ್ ಮಾಡಿದಾಗ. ಈಗ ಮಧ್ಯವರ್ತಿಗಳು ಡಿಮ್ಯಾಂಡ್ ಸಪ್ಲೈ ಮಾಡೋ ಬದಲು ಮೂಲತಃ ಇರುವಂಥದ್ದು ಅಂದರೆ ಆ ಕಡೆ ಬೆಂಗಳೂರಲ್ಲಿ ಅವನಿಗೆ ಇದು ಬೇಕಾಗಿದೆ, ಈ ಕಡೆ ಇಲ್ಲಿರೋನಿಗೆ ಇದನ್ನು ಮಾರಬೇಕಂತಿದೆ. ಮಧ್ಯವರ್ತಿ ಹೇಳ್ತಾರೆ ಇಲ್ಲ ಅವ್ರಿಗೆ ಡಿಮ್ಯಾಂಡ್ ಇಲ್ಲ ಅಂತಾನೆ, ಆ ಕಡೆ ಇರೋ ಬೆಂಗಳೂರವನಿಗೆ ಸರಿ ಇವ್ರು ಕೊಡ್ತಾ ಇಲ್ಲ ಅಂತಾನೆ. ಈ ಒಂದು ಕಾರಣಗಳನ್ನ ನಾನು ಸ್ವತಃ ನಿಂತು ಮಂಡಿಗಳಲ್ಲಿ ನೋಡಿದ್ದೀನಿ. ಇದನ್ನೆಲ್ಲ ಎದುರಿಸೋಕೆ ಅಂತಾನೆ ಈ ಭೂಮಿ ಕೃಷಿ ವೇದಿಕೆಯನ್ನು ನಾವು ಸೃಷ್ಟಿಸಿದ್ದೀವಿ. ಇದರಲ್ಲಿ ಸುಮಾರು 1 ಲಕ್ಷ ಜನ ರೈತರಿದ್ದಾರೆ. ಈಗ ಆಕ್ಟಿವ್ ಆಗಿ 25,000ಕ್ಕಿಂತ ಹೆಚ್ಚು ಜನ ರೈತರಿದ್ದಾರೆ. ನಾವು ಕೃಷಿ ಮೇಳ ಅಂತ ಸುಮಾರು ಕಾರ್ಯಕ್ರಮಗಳಲ್ಲಿ ಪರಿಚಯ ಮಾಡ್ಕೊತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಐ ಸಪೋರ್ಟ್ ಫಾರ್ಮರ್, ನಾನು ರೈತರ ಫಲ ನಿಲ್ಲುತ್ತೇನೆ ಅನ್ನೋ ಒಂದು ಕಾರ್ಯಕ್ರಮ ಮಾಡಿ ಫ್ಯೂಷನ್ ಅಂದರೆ ಈಗ ಗ್ರಾಮೀಣ ಭಾಗದಲ್ಲಿರುವಂಥ ಜನರ ಬಗ್ಗೆ ಸಮಸ್ಯೆನ
ಪಟ್ಟಣದಲ್ಲಿರುವಂತವ್ರು ಕೂಡ ಅರ್ಥ ಆಗಬೇಕು ಅನ್ನೋದು ಈ ಒಂದು ಉದ್ದೇಶ. ಈ ಐ ಸಪೋರ್ಟ್ ಫಾರ್ಮರ್ ಏನಾಗುತ್ತೆ ಅಂದ್ರೆ, ಈಗ ಗ್ರಾಮೀಣ ಜಾಗದಲ್ಲಿರುವಂತಹ ಜನರು ಏನ್ ಮಾರ್ತಾ ಇದ್ದಾರೆ ಅದನ್ನ ನೇರವಾಗಿ, ಅಂದ್ರೆ ಯಾವುದು ಮಧ್ಯವರ್ತಿ ಇಲ್ದಂಗೆ ನಾವು ಪಟ್ಟಣದಲ್ಲಿರುವಂತಹ ಬೆಂಗಳೂರಂತ ಪಟ್ಟಣದಲ್ಲಿರುವಂತಹ ಜನರಿಗೆ ನಾವು ಇದನ್ನ ತಲುಪಿಸ್ತಾ ಇದೀವಿ. ಹೀಗಾಗಿ ಅವರಿಗೆ ಅರಿವು ಮೂಡಿಸ್ತಾ ಇದೀವಿ. ಅಂದ್ರೆ ನಿಮಗೆ ನಾಳೆ ಒಳ್ಳೆ ಪದಾರ್ಥಗಳು ಬೇಕು ಅಂದ್ರೆ ರೈತರು ಬದುಕಬೇಕು, ರೈತರು ಹೆಚ್ಚು ಹಣ ಗಳಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಮುಖ್ಯವಾಗಿ ಇದನ್ನೆಲ್ಲ ಪರಿಚಯ ಮಾಡಬೇಕಾದ್ರೆ ರೈತನು ಒಬ್ಬ ಮನುಷ್ಯ, ನಾರ್ಮಲ್ ಮನುಷ್ಯನಿಗಿನ ಒಳ್ಳೆ ಬೆಲೆ ಇದೆ. ಈಗ ಏನಾಗಿದೆ ಅಂದ್ರೆ ನಾವು ಸಬ್ಸಿಡಿ ಕೊಟ್ಬಿಟ್ಟು ಅವನಿಗೆ ಎಲ್ಲಾ ರೀತಿನಲ್ಲೂ ಯಾವ ರೀತಿ ಮಾಡ್ತಾ ಇದೀವಿ ಅಂದ್ರೆ, ನೀನ್ ಬದುಕಕ್ಕೆ ಆಗಲ್ಲಪ್ಪ ತಗೋ ಅನುದಾನ ಕೊಡ್ತೀವಿ ಅನ್ನೋ ತರ ಬದಲು, ಇಲ್ಲ ನಿನ್ನಿಂದಾನೇ ನಾವು ಬದುಕಿದೀವಿ, ನಿನ್ನ ಆಹಾರನೇ ನಮ್ ಮುಖ್ಯ ಅನ್ನೋದನ್ನ ತಂದು ಅವನು ಮುಖ್ಯವಾಗಿ ಒಬ್ಬ ದೊಡ್ಡ ವ್ಯಕ್ತಿ, ಅವನು ನಮಗೆ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಅನ್ನೋದನ್ನ ರೂಪಿಸೋಕ್ಕೋಸ್ಕರ ಈ ಭೂಮಿ ರೈತ ಅವಾರ್ಡ್ಸ್ ನಾವು ಪ್ರಶಸ್ತಿನ ಮುಂದಿನ ತಿಂಗಳು 22ನೇ ತಾರೀಕು, 23ನೇ ತಾರೀಕು ದೇಶಾದ್ಯಂತ ಫಾರ್ಮರ್ಸ್ ಡೇ ಇದೆ. ಹಿಂದಿನ ದಿವಸ ರೈತರ ದಿನಾಚರಣೆ ಹಿಂದಿನ ದಿವಸ ನಾವು ಪ್ರೆಸ್ ಕ್ಲಬ್ ಬೆಂಗಳೂರು ಸಭಾಂಗಣದಲ್ಲಿ ಮಾಡ್ತಾ ಇದೀವಿ. ಅಲ್ಲಿ 300 ಪ್ರಶಸ್ತಿನ ಕೊಡಬೇಕು ಅಂತಿದ್ದೀವಿ. ಪ್ರತಿ ರಾಜ್ಯದಲ್ಲೂ 8ರಿಂದ 10 ಪ್ರಶಸ್ತಿನ ಮಾಡ್ಕೊಡ್ಬೇಕು ಅಂತಿದ್ದೀವಿ. ಎಲ್ಲಾ ರೈತರು, ಗೆದ್ದಿರೋ ರೈತರಂತೆಲ್ಲರೂ ಕೂಡ ಅಲ್ಲಿ ಬಂದು ಅವರು ಬಂದು ಹೋಗೋ ಖರ್ಚು ಕೂಡ ನಾವೇ ತಗೋಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಪ್ರತಿ ಒಬ್ಬ ರೈತ ಅಂದ್ರೆ ನಮ್ಮಲ್ಲಿರೋ 1-1.5 ಕೋಟಿ ರೈತರನ್ನು ನಾವು ವೇದಿಕೆ ಅಡಿ ತಂದು ಪ್ರತಿಯೊಬ್ಬನು ಏನ್ ಬೆಳೀತಾ ಇದ್ದಾನೆ ಅನ್ನೋದು ನಮ್ಗೆ ಪರಿಚಯ ಆದ್ರೆ, ವ್ಯಾಪಾರಸ್ಥರು ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ನಾನು ಈಗ ವ್ಯಾಪಾರಸ್ಥರು ಮಾರ್ಬೇಕಾಗ್ಲಿ ಕೊಂಡ್ಕೋಬೇಕಾಗ್ಲಿ ಅವ್ರಿಗೇನ್ ಬೇಕು ಅಂದ್ರೆ ರೈತರ ಮಾಹಿತಿ ಬೇಕು. ಯಾವ ಹಂತದಲ್ಲಿ ಬೆಳೀತಾ ಇದೆ, ಇವತ್ತು ಅವರು ಮೆಕ್ಕೆಜೋಳ ಬೆಳೀತಾ ಇರ್ಬೋದು, ಇಲ್ಲ ಭತ್ತ ಬೆಳೀತಾ ಇರ್ಬೋದು, ಇಲ್ಲ ಟೊಮೆಟೊ ಬೆಳೀತಾ ಇರ್ಬೋದು. ಯಾವ ಹಂತದಲ್ಲಿದೆ ಅಂದ್ರೆ ಆ ಹಂತದ ಪ್ರಕಾರ ವ್ಯಾಪಾರಸ್ಥರು ಅವ್ರನ್ನ ಕಾಣಿಸ್ಕೊಳ್ಳೋದ್ರಿಂದ ಅವನಿಗೆ ಒಬ್ರು ಫೋನ್ ಮಾಡೋ ಬದಲು 4 ಜನ ಫೋನ್ ಮಾಡ್ತಾರೆ. ಈಗ ನಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನಾನು ಭತ್ತ ರೆಡಿ ಇದೆ, ಈಗ ನಾನೇನ್ ಮಾಡ್ತೇನೆ, ಆ ಭತ್ತ ಲೋಡ್ ಮಾಡ್ಬಿಟ್ಟು ಮಂಡಿಗೆ ಹೋಗ್ಕೊಡ್ತೀನಿ. ಇಲ್ಲ ಯಾವುದೋ ಒಂದು ದೊಡ್ಡ ಕಂಪನಿ ಬಂದು ಡೈರೆಕ್ಟ್ ಆಗಿ ಕಾಂಟ್ರಾಕ್ಟ್ ಮಾಡ್ಕೊಂತಾರೆ. ಅದ್ರ ಬದಲು ಸರ್ ಮುಂದಿನ ತಿಂಗಳು ಇಷ್ಟು ಜನ ಹತ್ರ ರೈತರ ಹತ್ರ ಭತ್ತ ಇದೆ ಅಂತ ನಾನು ಪ್ರಚಾರ ಮಾಡಿದ್ರೆ ಹೆಚ್ಚು ವ್ಯಾಪಾರಸ್ಥರು ಅವನಿಗೆ ಫೋನ್ ಮಾಡ್ತಾರೆ. 4ರಿಂದ 5 ಜನ ಮಾಡಿದಾಗ ಏನಾಗುತ್ತೆ, ಇವನ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಮಾರುವಂತ ಅವಕಾಶನ ಹೆಚ್ಚಾಗುತ್ತೆ. ಅದೇ ರೀತಿಯಾಗಿ ಎಷ್ಟೋ ಸಲ ಏನಾಗುತ್ತೆ, ನಮ್ಮೂರಲ್ಲಿ 2-3 ಅಂಗಡಿಗಳಿರುತ್ತೆ, ಆ ಊರು ಕೂಡ ಔಷಧಿನೇ ನಾವು ಲಭ್ಯವಾಗಿರುತ್ತೆ. ಅದ್ರ ಬದಲು ಇದೇ ಈ ತರ ಸಮಸ್ಯೆ ಇದೆ ಅಂತ ಹೆಚ್ಚು ಜನಕ್ಕೆ ಗೊತ್ತಾದಾಗ ಎಷ್ಟೋ ಕಂಪನಿಗಳ ಸ್ಥಳದಲ್ಲಿ ಇಲ್ಲದೇ ಇದ್ರು ಒಳ್ಳೆ ಸೊಲ್ಯೂಷನ್ ಇದ್ದಾಗ ಅವರು ಕೂಡ ಅವನ್ನ ರೀಚ್ ಮಾಡಿ ನಮ್ಮ ಇ ಕಾಮರ್ಸ್ ಮೂಲಕ ರೈತರನ್ನ ತಲುಪಿಸುವಂತ ಒಂದು ಅನುಕೂಲ ಮಾಡ್ಕೋಬಹುದು. ಒಟ್ಟಾರೆ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ, ರೈತನಿಗೆ ಚಾಯ್ಸ್ ಬರಬೇಕು. ಅಂದ್ರೆ ಹೆಚ್ಚು ಅವನಿಗೆ ಅವಕಾಶಗಳು ಬರಬೇಕು. ಹೆಚ್ಚು ಅವಕಾಶಗಳು ಬರೋದ್ರಿಂದ ಅವನು ಒಳ್ಳೆ ನಿರ್ಧಾರ ತಗೊಂಡು ಹೆಚ್ಚು ಹಣ. ವಕ್ಫ್ ಮಂಡಳಿಯ ವಿಷಗಾಳಿ ಹಿಂದೂ ಸಮಾಜದ ಆಸ್ತಿಯನ್ನು ಕಬಳಿಸುವ ಪ್ಲಾನ್ ಮಾಡಿದೆ. ಇದೊಂದು ಪೂರ್ವ ನಿಯೋಜಿತ ಸಂಚು ಎಂದು ಕಲಬುರಗಿಯಲ್ಲಿ ಮಠಾಧೀಶರು ಆರೋಪಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಮಾತನಾಡಿದ ಆಂದೋಲ ಮಠದ ಸಿದ್ದಲಿಂಗ ಸ್ವಾಮಿಗಳು, ರೈತರ ಜಮೀನುಗಳನ್ನು, ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು, ಮಠ ಮಂದಿರಗಳನ್ನು ಒಳಗೊಂಡಂತೆ ಹಿಂದೂ ರುದ್ರಭೂಮಿಯ ಆಸ್ತಿಯನ್ನು ಸಹ ವಕ್ಫ್ ಕಬಳಿಸುತ್ತಿದೆ. ಇದರ ಹಿಂದೆ ಕಾಂಗ್ರೆಸ್ ಕೈವಾಡವಿದೆ ಎಂದು ಆರೋಪಿಸಿದ ಅವರು, ಯಾರೊಬ್ಬ ಸಚಿವರು ಈ ಕುರಿತು ಮಾತನಾಡುತ್ತಿಲ್ಲ. ವಕ್ಫ್ ವಿರುದ್ಧ ಕಾನೂನು ಸಮರಕ್ಕೆ ಅವಕಾಶವಿಲ್ಲ. ಹೀಗೆ ಆದರೆ ರೈತರ ಜಾಮೀನು ಕಾಪಾಡುವವರು ಯಾರು ಎಂದು ಪ್ರಶ್ನೆ ಮಾಡಿದರು. ಭಾರತ ಇಸ್ಲಾಂ ರಾಷ್ಟ್ರ ಮಾಡುವ ದುರುದ್ದೇಶದಿಂದ ವಕ್ಫ್ ಮಂಡಳಿ ಕಬಳಿಕೆ ಅಸ್ತ್ರ ಬಳಸಲಾಗುತ್ತಿದೆ. ಇದು ಮೊದಲನೇ ಹಂತದ ಬೆಳವಣಿಗೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರೈತರ ಆಸ್ತಿ ಮಾತ್ರವಲ್ಲ, ದಲಿತರ ಆಸ್ತಿಯನ್ನು ಕಬಳಿಸುತ್ತಿದೆ. ಗೃಹ ಸಚಿವ ಪರಮೇಶ್ವರ, ಸಚಿವ ಪ್ರಿಯಾಂಕ್ ಖರ್ಗೆ ಏನ್ ಮಾಡುತ್ತಿದ್ದಾರೆ? ಇದರಿಂದ ಇವರ ಮುಸ್ಲಿಂ ತುಷ್ಟೀಕರಣದತ್ತ ಮಾನಸಿಕತೆ ಬಯಲಿಗೆ ಬಂದಿದೆ. ಇದೊಂದು ದೊಡ್ಡ ದುರಂತ. ಆಳಂದ್ ಲಾಡ್ಲೆ ಮಶಾಕ್ ದರ್ಗಾ ವಿಚಾರದಲ್ಲೂ ಇದೇ ನಡೆದಿರುವುದು ಎಂದು ಕಿಡಿಕಾರಿದರು. ಸಚಿವ ಜಮೀರ್ ಅಹಮದ್ ಅವರನ್ನು ದೇಶದಿಂದ ಒದ್ದು ಓಡಿಸಬೇಕು ಹಾಗೂ ವಕ್ಫ್ ಮಂಡಳಿಯನ್ನು ಸಂಪೂರ್ಣ ಬಂದ್ ಮಾಡಬೇಕು ಎಂದು ಆಗ್ರಹಿಸಿ ಅವರು ನವೆಂಬರ್ 21ರಂದು ಕಲಬುರಗಿಯಲ್ಲಿ ಮಠಾಧೀಶರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ಹಾಗೂ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ದುರಾಸೆಗೆ ಈ ರಾಕ್ಷಸಿ ಕೃತ್ಯಕ್ಕೆ ಬೆಂಗಾವಲಾಗಿ ನಿಂತು ರಕ್ಷಣೆ ನೀಡುತ್ತಾ ಇರುವಂತಹದ್ದು ಕಾಂಗ್ರೆಸ್ ಸರ್ಕಾರ. ವೋಟ್ ಪಡೆಯುವುದಕ್ಕಾಗಿ ಮಾತ್ರ ರೈತರು ಬೇಕು, ಭಾಷಣಕ್ಕೆ ರೈತರ ಬೇಕು. ಆದರೆ ಇವತ್ತು ರೈತರ ಆಸ್ತಿಗಳನ್ನ ವಕ್ಫ್ ತನ್ನ ಆಸ್ತಿ ಅಂತ ಘೋಷಣೆ ಮಾಡಿದ್ದಾಗಿಯೂ ಕೂಡ ಕೇವಲ ತೇಪೆ ಹಚ್ಚುವಂತ ಕೆಲಸ ಈ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ.
ಯಾವ ಒಬ್ಬ ಮಂತ್ರಿಯೂ ಕೂಡ ಜಮೀರ್ ಅಹಮದನ ವಿರುದ್ಧ ಮಾತಾಡ್ತಾ ಇಲ್ಲ. ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕ್ತಾ ಇಲ್ಲ. ಕಾಟಾಚಾರಕ್ಕೆ ಪತ್ರಕರ್ತರು ಹೇಳಿದಾಗ ಜಾರ್ಕೊಳ್ಳುವ ಉದ್ದೇಶದಿಂದ ಏನೋ ಒಂದು ಕುಂಟು ನೆಪ ಹೇಳಿ ಅಲ್ಲಿಂದ ಕಾಲ್ ಕಿತ್ತಾ ಇದ್ದಾರೆ ಹೊರತು ಸಂಪೂರ್ಣವಾಗಿ ರೈತರ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಈ ವಕ್ಫ್ ಬೋರ್ಡ್ ಭೂತ ಯಾವುದೇ ಆಸ್ತಿ, ಯಾರದ್ದೇ ಆಸ್ತಿ ಇರಲಿ, ಅದು ತನ್ನದೆಂದು ಘೋಷಣೆ ಮಾಡಿತು ಅಂತ ಅಂದ್ರೆ ಮುಗಿದೋಯ್ತು. ಯಾವುದೇ JMFC ಕೋರ್ಟ್ಗೆ ಹೋಗೋಕೆ ಅವಕಾಶ ಇಲ್ಲ, ಹೈಕೋರ್ಟ್ ರಿಟ್ ಹಾಕೋಕೆ ಅವಕಾಶ ಇಲ್ಲ. ಹೋಗ್ಬೇಕು ನಾವು ಅದೇ ವಕ್ಫ್ ಟ್ರಿಬ್ಯುನಲ್ ಕೋರ್ಟ್ಗೆ ಹೋಗ್ಬೇಕು. ಅಲ್ಲಿ ಎಲ್ಲ ಅದೇ ಸಮುದಾಯದವರು ತುಂಬಿಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ಈ ರೈತರ ಮಠ ಮಂದಿರಗಳ ಆಸ್ತಿಯನ್ನ ಕಾಪಾಡಿಕೊಳ್ಳುವವರು ಯಾರು? ಕೇವಲ ನಾವು ಮಠ ಮಂದಿರಗಳ ಆಸ್ತಿಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಸರ್ಕಾರಿ ಆಸ್ತಿಗಳು ಕೂಡ ಇವತ್ತು ವಕ್ಫ್ ಬೋರ್ಡ್ ಆಗಿದೆ. ಅಂದ್ರೆ ಸರ್ಕಾರಕ್ಕಿಂತಲೂ ಈ ವಕ್ಫ್ ಬೋರ್ಡ್ ದೊಡ್ಡದಾಯ್ತಾ ಇವರಿಗೆ? ಇವರಿಗೆ ಯಾರು ಲಂಗು ಲಗಾಮು ಹಾಕೋರಿಲ್ವಾ? ಮೆಜೆಸ್ಟಿಕ್ 100 ಎಕರೆ ಮೆಜೆಸ್ಟಿಕ್ ಇವತ್ತು ವಕ್ಫ್ ಬೋರ್ಡ್, ವಿಧಾನಸೌಧ ವಕ್ಫ್ ಬೋರ್ಡ್, ಸಂಸತ್ ವಕ್ಫ್ ಬೋರ್ಡ್. ಹಾಗಾದ್ರೆ ಉಳಿತೇನೋ? ಇವರ ಉದ್ದೇಶ ಏನು ಅನ್ನೋದನ್ನ ಇವರು ಸ್ಪಷ್ಟಪಡಿಸಿದ್ದಾರೆ. ಭಾರತ ಇಸ್ಲಾಮಿ ರಾಷ್ಟ್ರ ಆಗಬೇಕು ಅನ್ನುವಂತಹ ದುರುದ್ದೇಶ ಇದರಿಂದ ಅಡಗಿರುವ ಕಾರಣಕ್ಕಾಗಿ ಈಗ ಮೊದಲನೇ ಹಂತದ ಚಟುವಟಿಕೆಯನ್ನ ಇವತ್ತು ಜಮೀರ್ ಅಹಮದ್ ಖಾನ್ ಪ್ರಾರಂಭ ಮಾಡಿದ್ದಾರೆ. ಸೊ ಕಲಬುರ್ಗಿಯಲ್ಲಿಯೂ ಕೂಡ ಅನೇಕ ರೈತರ ಪಹಣಿ ಪತ್ರಿಕೆಯಲ್ಲಿ ಇವತ್ತು ವಕ್ಫ್ ಅಂತ ಹೇಳಿ ಬರೆದಿದ್ದಾರೆ, ನೋಟಿಸು ಕೂಡ ಕೊಟ್ಟಿದ್ದಾರೆ. ಯಾವೊಬ್ಬ ರಾಜಕಾರಣಿಯೂ ಕೂಡ ರೈತರ ಪರವಾಗಿ ನಿಂತ್ಕೊಳ್ತಾ ಇಲ್ಲ. ಇದೇ ಕರ್ನಾಟಕದಲ್ಲಿ ನಮ್ಮದು ದಲಿತರ ಅಭಿವೃದ್ಧಿಯ ಸರ್ಕಾರ ಅಂತ ಹೇಳುವ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಸವ ತತ್ವದ ಸರ್ಕಾರ ಅಂತ ಹೇಳ್ತಾರೆ ಇವರು. ಇದೇ ದಲಿತರ ಜಮೀನಿನಲ್ಲಿಯೂ ಕೂಡ ವಕ್ಫ್ ಬೋರ್ಡಿನ ಹೆಸರು ಬಂದಿದೆ. ಅಲ್ಲಿಯ ರೈತ ತನ್ನ ಹೊಲಕ್ಕೆ ಉಳುಮೆ ಮಾಡ್ಲಿಕ್ಕೆ ಟ್ರ್ಯಾಕ್ಟರ್ ತಗೊಂಡು ಹೋದ್ರೆ ಆ ದಲಿತ ರೈತನ ಮೇಲೆ ಕೇಸ್ ಹಾಕಿ ಟ್ರ್ಯಾಕ್ಟರ್ ಸೀಸ್ ಮಾಡಿದ್ದಾರೆ. ಎಲ್ಲಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ? ನಿಮ್ಮದೇ ಸಮುದಾಯ, ನಿಮ್ಮದೇ ಸರ್ಕಾರ ರಕ್ಷಣೆ ಕೊಡುವಂತದ್ದು ದಲಿತರಿಗೆ. ಎಲ್ಲಿದ್ದೀರಿ? ನಮ್ಮ ಕಲಬುರಗಿ ಉಸ್ತುವಾರಿ ಸಚಿವರು ಒಬ್ಬ ದಲಿತನ ಮೇಲೆ ಕೇಸ್ ಆಗಿದೆ. ಬಸವ ತತ್ವ ಸಾರುವಂತ ಸಿಂದಗಿ ಮಠಗಳ ಮೇಲೆ ವಕ್ಫ್ ಬೋರ್ಡ್ ಹದ್ದಿನ ಕಣ್ಣು ಬಿದ್ದಿದೆ. ಇವರ ಉದ್ದೇಶ ಏನು ಅಂತ ಕೇಳಿದರೆ ಮುಸ್ಲಿಂ ತುಷ್ಟೀಕರಣ. ವಕ್ಫ್ ಬೋರ್ಡ್ ಅಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ನಾವು ಮಾತಾಡೋಂಗಿಲ್ಲ, ಹೌದು ಅದು ಅವ್ರ ಆಸ್ತಿ ಇರಬಹುದು ಅನ್ನುವಂತಹದ್ದನ್ನ ಇವತ್ತು ಅವರು ಹೇಳುವ ಮಾನಸಿಕತೆ ಸೃಷ್ಟಿಯಾಗ್ಬಿಟ್ಟಿದೆ. ನಮ್ಮ ರೈತರು ಅಷ್ಟೇ, ದಾವುಲ್ ಮಲ್ಲಿಕೋ ಮೈಬೂಬ್ ಸುಬಾನಿನೋ ಅಂತ ಹೇಳಿದ್ರು ಹೊಲದಲ್ಲಿ ಒಂದು ಗೋರಿ ಮಾಡ್ತಾರೆ, ಅದಕ್ಕೆ ಪ್ರಾಣಿ ಬಲಿ ಕೊಡ್ತಾರೆ. ಆ ವಕ್ಫ್ ಬೋರ್ಡಿನ ಕಣ್ಣು ಅಲ್ಲಿ ಬಿದ್ದಿದೆ. ಅಂತ ಆಸ್ತಿಗಳು ಕೂಡ ಇವತ್ತು ವಕ್ಫ್ ಹೆಸರಿಗೆ ಆಗಿಬಿಟ್ಟಿದ್ದಾವೆ. ಇದು ಬಹಳ ದೊಡ್ಡ ದುರಂತ. ಆಳಂದನ ಲಾಡ್ಲೆ ಮಶಾಕ್ ದರ್ಗಾ ಅಂತ ಹೇಳ್ತಾರಲ್ಲ, ಅದು 44 ಎಕರೆ ಇದೆ. ಅಲ್ಲಿ ರಾಘವ ಚೈತನ್ಯ
ಸಮಾಧಿ ಇದೆ. ವಕ್ಫ್ ಬೋರ್ಡ್ನಲ್ಲಿ ಕೇಸ್ ನಡೀತು, ನಾನೇ ಪ್ರತಿವಾದಿಯಲ್ಲಿ. ನಾವು ಅನೇಕ ಸಾಕ್ಷಿಗಳು ಕೊಟ್ಟರೂ ಕೂಡ ವಕ್ಫ್ ಬೋರ್ಡ್ನಲ್ಲಿ ಅದು ಅವರಂತೆ ಆಗ್ಬಿಟ್ಟಿದೆ. ಹೀಗಾಗಿ ಈ ವಕ್ಫ್ ಬೋರ್ಡ್ ಅನ್ನುವಂತಹ ರಾಕ್ಷಸನನ್ನ ಈ ದೇಶದಿಂದ ಒದ್ದು ಓಡಿಸಬೇಕಾಗಿದೆ. ಈ ಜಮೀರ್ ಅಹಮದ್ ಇದಾನಲ್ಲ, ಜಮೀರ್ ಅಹಮದ್ ಹಿರಿಯ ರಾಜಕಾರಣಿಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ. ನಾಲಿಗೆಗೆ ಲಗಾಮೇ ಇಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಸ್ವಾಭಿಮಾನಿ ವೇದಿಕೆಯ ಬಳಗದವರು ಆಯೋಜನೆ ಮಾಡಿರುವಂಥ ವಕ್ಫ್ ಬೋರ್ಡ್ ಹಟಾವೋ ರೈತರ ಬಚಾವೋ ಅನ್ನುವಂಥ ಜಯಘೋಷ ಉದ್ದೇಶದಿಂದ 21ನೇ ತಾರೀಕು ಗುರುವಾರದಂದು ಈ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮವನ್ನು ಮಠಾಧೀಶರ ನಡೆ ರೈತರ ಕಡೆ ಅನ್ನುವಂಥ ಬರುವ 21ನೇ ತಾರೀಕು ಎಲ್ಲ ಮಠಾಧೀಶರು, ಈ ಜಿಲ್ಲೆಯ ಮಠಾಧೀಶರು, ಈ ಭಾಗದ ಚಿಂತಕರು, ಅಭಿಮಾನಿಗಳು, ಈ ಭಾಗದ ಸಮಾಜಮುಖಿಯಾಗಿ ಕನ್ನಡ ಪರವಾಗಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹೆಜ್ಜೆಯನ್ನು ಹಾಕುತ್ತಾ ಆ ಕಾರ್ಯಕ್ರಮ ಯಶಸ್ವಿಪೂರ್ಣವಾಗಿ ಮಾಡಿಕೊಡೋಣ. ನಮ್ಮ ಜೊತೆಯಲ್ಲಿ ನಿಮ್ಮ ಹೆಜ್ಜೆಯನ್ನು ಹಾಕಿ ಎಂದು ಕೇಳಿಕೊಳ್ಳುವೆ. ಸುದ್ದಿಗೋಷ್ಠಿಯಲ್ಲಿ ಕೆಂಚ ಬಸವೇಶ್ವರ ಶಿವಾಚಾರ್ಯರು, ಗುರುಮೂರ್ತಿ ಶಿವಾಚಾರ್ಯರು, ರೇವಣಸಿದ್ದ ಶಿವಾಚಾರ್ಯರು, ಅಪ್ಪಾರಾವ್ ದೇವಿಮುತ್ಯ, ಶಿವಮೂರ್ತಿ ಶಿವಾಚಾರ್ಯರು, ಪರ್ವತೇಶ್ವರ ಶಿವಾಚಾರ್ಯರು ಸೇರಿದಂತೆ ಅನೇಕರು ಮಠಾಧೀಶರು ಹಾಗೂ ರೈತ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಈಗಲೂ ಶಾಸಕರು ಕಮಿಷನ್ ಪಡೆಯುತ್ತಿದ್ದಾರೆ. ಗುತ್ತೇದಾರರ ರಾಜ್ಯಾಧ್ಯಕ್ಷ ಜಗನ್ನಾಥ್ ಶೇಂಗ್ಜಿ ಆರೋಪ. ದಾಸ್ ಸೂರ್ಯವಂಶ ಅವರ ಅಧ್ಯಕ್ಷತೆಯಲ್ಲಿ ಅಂಗವಿಕಲರ ಪರಿಶೀಲನಾ ಸಭೆ. ಎಪಿಎಂಸಿ ಮಾರುಕಟ್ಟೆ ಅನಧಿಕೃತ ಮಳಿಗೆಗಳ ತೆರವಿಗೆ ಎಂಎಸ್ ಪಾಟೀಲ್ ಒತ್ತಾಯ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಾರ್ತೆಗಳಿಗೆ ಸ್ವಾಗತ. ಹಿಂದಿನ ಬಿಜೆಪಿ ಸರ್ಕಾರದ 40% ಕಮಿಷನ್ ಆರೋಪದ ಎಲ್ಲಾ ದಾಖಲೆಗಳು ನಮ್ಮ ಹತ್ರ ಸಂಗ್ರಹವಾಗಿದೆ ಎಂದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಸಂಘದ ರಾಜ್ಯಾಧ್ಯಕ್ಷ ಜಗನ್ನಾಥ್ ಶೇಗ್ಜಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ದಾಖಲೆ ಬಿಡುಗಡೆ ಮಾಡಿದ ಅವರು, ಈಗಲೂ ಸಹ ಶಾಸಕರು ಕಮಿಷನ್ ಕೇಳುವುದು ಮುಂದುವರೆದಿದೆ. ಇದರಿಂದ ಗುತ್ತಿಗೆದಾರರಿಗೆ ಸಮಸ್ಯೆ ಹೆಚ್ಚಾಗುತ್ತಿದೆ. ಹೀಗಾಗಿ ನಾಳೆ ನಾಗಮೋಹನ್ ದಾಸ್ ಆಯೋಗಕ್ಕೆ ಎಲ್ಲಾ ವರದಿ ನೀಡುತ್ತಿದ್ದೇವೆ. ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿಸುತ್ತೇವೆ. ನಾವು ಯಾವುದೇ ಪಾರ್ಟಿ ಪರ ಅಲ್ಲ, ವಿರುದ್ಧವೂ ಇಲ್ಲ. ಗುತ್ತಿಗೆದಾರರಿಗೆ ನ್ಯಾಯ ಕೊಡಿಸಲು ಹಗಲಿರುಳು ಶ್ರಮಿಸುತ್ತೇವೆ ಎಂದಿದ್ದಾರೆ. ಮುಂದೆ ಬಿಬಿಎಂಪಿ ಕಾಂಟ್ರಾಕ್ಟರ್ ಹೆಸರು ಬಿಟ್ಟು ಸ್ಟೇಟ್ ಅಸೋಸಿಯೇಷನ್ ಕಾಂಟ್ರಾಕ್ಟರ್ ಹೆಸರು ನಮ್ಮ ರಾಜಕಾರಣಿಗಳು ತೆಗೆದುಕೊಂಡರು. ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಸಾಹೇಬರು ಹಾಗೂ ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದಂಥ ವಿಜೇಂದ್ರ ಸಾಹೇಬರು
ಅವರು ಕೆಂಪಣ್ಣವ್ರ ಹೆಸರು ತಗೊಂಡು ಇದು ಹಾಗೂ ಸಿಟಿ ರವಿ ಅವರು ನಮ್ಮ ಅಸೋಸಿಯೇಷನ್ ಹಾಗೂ ಕೆಂಪಣ್ಣ ಹೆಸರು ತಗೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಅದನ್ನ ನಮಗೆ ಬಹಳ ನೋವಾಯಿತು. ಯಾಕಂತಂದ್ರೆ ನಾವು ಲೋಕಾಯುಕ್ತಕ್ಕೆ ನಮ್ಮ ಅಸೋಸಿಯೇಷನ್ನಿಂದ ಲೆಟರೇ ಕೊಟ್ಟಿಲ್ಲ. ಮಾನ್ಯ ಕೆಂಪಣ್ಣವರು ನಿಯೋಗ ಹೋಗಿ ಲೋಕಾಯುಕ್ತಕ್ಕೆ ಒಂದೇ ಒಂದು ಪತ್ರ ಕೊಟ್ಟಿಲ್ಲ ನಾವು. ಒಂದು ವೇಳೆ ನಮ್ಮ ಇವರು ಅಂಬಿಕಾಪತಿಯವರು ಕೊಟ್ಟಿರೋದಕ್ಕಿಂತಂದ್ರೆ ಅಂಬಿಕಾಪತಿಯವರು ಮುಂದೆ ಮರಣ ಹೊಂದಿದರು. ಅವರು ಮರಣ ಹೊಂದಾದ್ರೂ ಲೋಕಾಯುಕ್ತರು ನಮಗೊಂದು ಕ್ಲಾರಿಫಿಕೇಶನ್ ಕೇಳಬೇಕಾಗಿತ್ತು. ನಿಮ್ಮಲ್ಲಿ ನಿಮ್ಮ ಸಂಘದ ಉಪಾಧ್ಯಕ್ಷರಿದ್ದರವರು ಅವ್ರು ಹಿಂಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ವಿವರಣೆ ಏನು ಕೊಡ್ತೀರಿ ಅಂತ ಕೇಳಬೇಕಾಗಿತ್ತು. ಅವರು ನಮಗೆ ಕೇಳಿಲ್ಲ. ಕೇಳಲಾರ್ದೆ ಅದಕ್ಕೇನದ ಅವರು ಇದು ಸುಳ್ಳದಂತ ಹೇಳಿ ಒಂದು ರಿಪೋರ್ಟ್ ಕೊಟ್ರಂತ. ಅದರ ಆಧಾರದ ಮೇಲೆ ನೀವು ಪ್ರೆಸ್ನವರು ಪಾಪ ಹೇಳಿದ್ರಿ, ನಿಮ್ದೇ ತಪ್ಪಿಲ್ಲ. ನಾವು ಒಂದೇ ಒಂದು ಲೆಟರ್ ಲೋಕಾಯುಕ್ತಕ್ಕೆ ನಾವು ಕೊಟ್ಟಿಲ್ಲ. ನಾವು ಕೊಟ್ಟಿದ್ದು 40% ಕಮಿಷನ್ ನಡೆದ ಸರ್ ಅಂತೇಳಿ ಅಂದಿನ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯಿ ಸಾಹೇಬರಿಗೆ ಕಳಕಳಿ ಕೇಳ್ಕೊಂಡು ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಅವ್ರು ನಾವು ಕೇಳ್ಕೊಂಡಾಗ ಅವ್ರಿಗೊಂದು ನಿಯೋಗ ಮಾಡ್ರಿ, ಇದಕ್ಕೊಂದು ಕಮಿಟಿ ಮಾಡ್ರಿ, ಮಾಡಿ ಎನ್ಕ್ವೈರಿ ಮಾಡಿ ಅಂತ ಕಮಿಟಿ ಮಾಡಲಿಲ್ಲ ಅವರು. ಅವಾಗ ಮತ್ತೆ ಏನದ ವಿರೋಧ ಪಕ್ಷಕ್ಕೆ ನಾಯಕರಂತ ಈಗಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಭೇಟಿಯಾದಾಗ ಅವರು ನಿಯೋಗ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಸರ್ಕಾರ ಅದಕ್ಕೆ ಬೆಲೆ ಕೊಡಲಿಲ್ಲ. ಅವ್ರು ಬಂದ ಮೇಲೆ ನಿಯೋಗ ಮಾಡಿದ್ರು. ಡಾಕ್ಟರ್ ನಾಗಮೋಹನ್ ದಾಸ್ ರಿಟೈರ್ಡ್ ಜಡ್ಜ್ ಅವ್ರ ಥ್ರೂ ನಿಯೋಗ ಮಾಡಿದ್ರು. ನಿಯೋಗ ಮಾಡಿದ ನಂತರ ಮಾನ್ಯ ಕೆಂಪಣ್ಣನವರು ಎಲ್ಲ 31 ಜಿಲ್ಲೆಗಳಿಗೆ ಸುತ್ತಾಡಿ 31 ಜಿಲ್ಲೆಗಳ ರೆಕಾರ್ಡ್ ತರಿಸಿ ಇವತ್ತು ನಾಗಮೂರ್ತಿ ಆಯೋಗಕ್ಕೆ ಕೊಟ್ಟಿದ್ದೇವೆ. ಕೊಟ್ಟು ಸುಮಾರು 6 ತಿಂಗಳಾಯಿತು. ಕಡೆಗೆ ಅವರು ಸಾಯುವ ಟೈಮದಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ನಮಗೆ ಹೇಳಿ, ನೋಡ್ರಿ ನಾಳೆ ನಾನು ಇವತ್ತು ಬಹಳ ಸೀರಿಯಸ್ ಆಗಿದ್ದೀನಿ, ನಂದು ಏನಾಗುತ್ತೆ ಹೇಳೋಕ್ಕಾಗಲ್ಲ, ನೀವು ಮಾತ್ರ ಈ 40% ಮಾತ್ರ ಅಜರಾಮರವಾಗಿ ಇದಕ್ಕೆ ಬೆನ್ನ ಹತ್ತಿ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇದರಲ್ಲಿ ಯಾರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಸರ್ಕಾರಕ್ಕೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಎಂಬುದನ್ನು ಜನರಿಗೆ ತಿಳಿಸಿ ಹೇಳಬೇಕು. ಇದರ ಬೆನ್ನನ್ನು ಬಿಡಬೇಡದು ಅಂತ ಹೇಳಿ ಅವ್ರ ಮುಂದೆ ನನಗೇನದ ಇವರು ಮುಂದೆ ಅಧ್ಯಕ್ಷರು ಯಾರೇ ಆಗಲಿ ಯಾರೇ ಬಿಡಲಿ, ಇದರ ಬಗ್ಗೆ ಶೇಖ್ಜಿ ಅವರಿಗೆ ಬಹಳ ಕಳಕಳಿ ಇದೆ. ಅವರು ನನ್ನ ಪರಮ ಶಿಷ್ಯರಿದ್ದಾರೆ, ಅವರಿಗೆ ಪ್ರಭಾರಿ ಅಂತ ಕೊಟ್ಟು ಇದು ಈ ಕೇಸ್ ಪ್ರೂಫ್ ಆಗೋ ತನಕ ಅವರಿಗಿಂದ ಪ್ರಭಾರಿ ಅಂತ ಕೊಡಿರ್ತಕ್ಕಂಥ ಒಂದು ಆದೇಶ ಮಾಡಿದರು. ಆ ಆದೇಶದ ಮೇರೆಗೆ ನನಗೆ ಇವತ್ತು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇವತ್ತು ಎಲ್ಲವೂ ನಾನು ರೆಡಿಯಾಗಿಟ್ಟು ಇವತ್ತು ಒಂದು ಇದಕ್ಕೆ ಮಾಡಿದ್ದೇನೆ. ನಾಳೆ ಆಯೋಗದವರು ನಾಳೆ ನಮಗೆ ಮೀಟಿಂಗ್ ಕರೆದಿದ್ದಾರೆ ಮತ್ತು ಇದು ಫೈನಲ್ ಮಾಡಬೇಕಾಗಿದೆ. ನಾಳೆ ನೀವೆಲ್ಲರೂ ಬರಬೇಕು ಅಂತ ಹೇಳಿ ಮೀಟಿಂಗ್ ಮಾಡಿದ್ದಾರೆ. ಇವತ್ತು ನಾನು ಸಾಯಂಕಾಲ ನಡೆದಿದ್ದೇನೆ. ನಾಳೆ ಆಯೋಗದಲ್ಲಿ ಇದರ ಬಗ್ಗೆ ಡಿಸ್ಕಸ್ ಆಗುತ್ತದೆ. 31 ಜಿಲ್ಲೆಗಳಲ್ಲಿ ಯಾವ ಪ್ರಕಾರ ಇದು 40% ಅಂದ್ರೆ ಏನು ಅಂತ ಕೇಳಿದಾಗ ನಾವು ನಾಗಮೋಹನ್ ದಾಸ್ ಸಾಹೇಬ್ರಿಗೆ ಕೇಳಿದಾಗ ಅವರು 4 ಪಾಯಿಂಟ್ ಹೇಳಿದ್ರು. 4 ಪಾಯಿಂಟ್ದಾಗ 40% ಅದ ಅಂತೇಳಿ. ಸರ್ ಯಾವ್ಯಾವ ಎದರ ಬಗ್ಗೆ ಕೊಡಬೇಕು ಕೇಳಿ ಕೇಳ್ಕೊಂಡಾಗ ಅವ್ರು ಏನು ಹೇಳಿದ್ರು, ಒಂದು ಟೆಂಡರ್ ಕರೀತಾರೆ. ಒಂದು ಟೆಂಡರ್ದಾಗ 7-8 ಮಂದಿ ಇನ್ವಾಲ್ವ್ ಆಗ್ತೀರಿ. ಇನ್ವಾಲ್ವ್ ಆದಾಗ 7 ಮಂದಿ ತೆಗೆದು ಇಬ್ಬರಿಗೆ ಇಡ್ತಾರೆ. ಇಬ್ಬರಿಗೆ ಇಟ್ಟಾಗ ಕಾರಣ ಏನು, ಯಾಕೆ ಇಟ್ರಿ 7 ಮಂದಿಗೆ ಯಾಕೆ ತೆಗೆದ್ರು, ಅದ್ರ ಬಗ್ಗೆ ನೀವು ಕೊಡ್ರಿ ಕಂಪ್ಲೇಂಟ್ ಅದು ಯಾವ್ಯಾವ ಅಂತ ವರ್ಕ್ ಅವ ಅಂಬೋದು ಒಂದು. ಎರಡನೇದಾಗಿ ಇವತ್ತು ಕೆಲಸ ನಿಮಗೆ ಆಗ್ತದ. ಕೆಲಸ ನಿಮಗೆ ಆದ ನಂತರ ಇವತ್ತು ಶಾಸಕರು ಬಂದು ಪೂಜೆ ಮಾಡಂಗಿಲ್ಲ. ಪೂಜೆ ಮಾಡೋ ನೆಪದಲ್ಲಿ 2 ತಿಂಗಳ ದಿನ ಓದ್ತಾರೆ. ಏನು ಕಾರಣಕ್ಕಾಗಿ ಹೋಗ್ತಾರೆ. ಅವ್ರ ಆಫೀಸರ್ ಬಂದು ನಿಮಗೆ ಸೈಡ್ ತೋರಿಸಂಗಿಲ್ಲ. ಏನು ಕಾಣ್ತಿದ್ದು ಯಾಕೆ ಓದ್ತಾರೆ ಅಂದ್ರೆ 40% ಕಮಿಷನ್ ತೋರಿಸಲಿಕ್ಕೆ ಓದ್ತಾರ. ಇದೊಂದು. ಮೂರನೇದಾಗಿ ನೀವು ಕೆಲಸ ಮಾಡ್ತೀರಿ. ಕೆಲಸ ಮಾಡಿದ್ರೆ ನೀವು ಅವ್ರಿಗೆ ಅಂದಂಗೆ ನೀವು 40% ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಆಫೀಸರ್ ಕೆಲಸ ಬಿಲ್ ಮಾಡ್ಬಿಡುತ್ತೆ ಹೇಳ್ತಾರೆ. ಬಿಲ್ ಮಾಡಲಿಲ್ಲ ಅಂತ ಬಿಲ್ ಮಾಡಕ್ಕೆ ಲೇಟ್ ಆದ್ರೆ ನಿಮ್ಗೆಲ್ಲ ರಿಕಾರ್ಡ್ ಒಳ್ಳೇದಿದ್ರು ಸಹಿತ ಏನೋ ನಿಮಗೇನದ ಬಿಲ್ ಮಾಡಬೇಡ ಅಂತಾರೆ. ಅದನ್ನು 40% ಬರ್ತದೆ. ಇದು ಹೋಯ್ತು. ಮುಂದೆ 4 ಏನದ ಏನೋ ಬಿಲ್ ಕೊಡೋ ಹೊತ್ತಿಗೆ ಇವತ್ತು DBR ಪ್ರಕಾರ ಸರ್ಕಾರಿ ರಿಜಿಸ್ಟರ್ ಇಟ್ಟಿರ್ತಾರೆ ಸರ್ಕಾರಿ ಆಫೀಸಲ್ಲಿ. ಅವ್ರ ರಿಜಿಸ್ಟರ್ ಎಂಟ್ರಿ ಮಾಡ್ತಾರೆ ಬಿಲ್ ಹೋದ ಕೊಡ್ಲಿ. ಜ್ಯೇಷ್ಠತೆ ಆಧಾರ ಮೇಲೆ ಬಿಲ್ ಕೊಡಲಿಲ್ಲ ಅಂತಂದ್ರೆ ಅದ್ರಾಗೂ 40% ಅಂಶ. ಇವು 4 ಕರೆಕ್ಟ್ ಆಗಿ ಕೊಡ್ರಿ ಅಂತ ಅಂದಾಗ ನಾವು 4 ಕರೆಕ್ಟಾಗಿ ಕೊಟ್ಟಿದ್ದೇವೆ. ಅದಕ್ಕೇನದ ಏನೋ ಎನ್ಕ್ವೈರಿ ನಡೆದಿದೆ. ಕೆಲವೊಂದು ಪ್ರೂಫ್ ಆಗುವಂತ ಕೆಲವೊಂದು ಶಾಸಕರು ನಮಗೆ ಫೋನ್ ಮಾಡಿ, ನಿಮ್ಮ ಇದರ ಪತ್ರಿಕೆಯಲ್ಲಿ ಬರ್ದಿನ ಫೋನ್ ಮಾಡಿ, ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಫೋನ್ ಮಾಡಿ, ಫೋನ್ ಮುಖಾಂತರ ನೀ ಏನದ ಇಟ್ಟು ರೊಕ್ಕ ಕೊಡ್ಲಿಲ್ಲ ಅಂತಂದ್ರೆ ಏನದ ಏನೋ ನಿನಗೆ ನಾವು ಕೆಲಸನೇ ಮಾಡ್ಬಿಡಿಸಲ್ಲ ಅಂತ ಹೇಳಿದ್ವಿ. ವಿಡಿಯೋ ಕ್ಯಾಸೆಟ್ಗಳು ಮೊದಲು ಮಾಡಿ ನಾವೇನದ ಇವತ್ತು ಆಯೋಗದ ಮುಂದೆ ಕೊಟ್ಟಿದ್ದೇವೆ. ಎಲ್ಲ ಕ್ಲಿಯರ್ ಆಗಿ ಆಯೋಗದ ಮುಂದೆ ಕೊಟ್ಟಿದ್ದೇವೆ. ನೀವು ನಮಗೆ ಕೇಳ್ತಿದ್ರಿ
ನಿಮಗೆ ಏನಾರ ಕೊಡ್ರಿ ಆಧಾರ್ ಕೊಡ್ರಿ ಅಂತೇಳಿ ನಾವೇನು ಹೇಳ್ತಿದ್ದೆವು, ಆಧಾರ್ ಕೊಡ್ತೇವೆ ಒಂದಿನ ಎಲ್ಲ ಡಿಕ್ಲೇರ್ ಮಾಡ್ತೇವೆ, ಮುಚ್ಚ ಯಾವುದು ಇಡಂಗಿಲ್ಲ. ನಾವು ಯಾವಾಗ ಆಧಾರ್ ಕೊಟ್ಟೇವೆ ಅವ್ರು ಹುಷಾರಾಗ್ತಾರ. ಅವರು ನಾವೇನು ಆಯೋಗ ರಚನೆ ಮಾಡಿದ ನಂತರ ಆಯೋಗದ ಮುಂದೆ ಎಲ್ಲ ಆಧಾರಗಳು ಕೊಟ್ಟು ನಿಮ್ಮ ಕೈಯಾಗ ಕೊಡ್ತೇವೆ, ನಿಮಗೆ ತೋರಿಸ್ತೀವಿ ಅಂತ ಹೇಳಿದೆವು. ದಯಮಾಡಿ ತಾವು ಎಲ್ಲಾ ಜಿಲ್ಲೆಯ ಒಂದು ಇದು ಕೊಟ್ಟಂತ ಆಧಾರಗಳು ತೆಗೆದುಕೊಂಡು ಬಂದಿದ್ದೇನೆ. ಅವು ದಯಮಾಡಿ ನೋಡಬೇಕು. ಇವತ್ತು ನಾ ಏನದ VR ಬೆಂಗಳೂರಿನ ತರಿಸಿ ಇವತ್ತಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೇನೆ. ಕಾರಣ ಏನಂತಂದ್ರೆ ಇವತ್ತ 7 ಜಿಲ್ಲೆದ ಒಂದು ಪ್ರಮುಖರಿದ್ದೀರಿ, ಒಂದು ಹೆಡ್ ಆಫೀಸ್ ಅದು. ಇದು ಇಲ್ಲಿ ಮಾಡೋ ಮಹತ್ವಕತೆ ಬಹಳ ಇತ್ತು. ಯಾಕಂದ್ರೆ ಇಲ್ಲಿ ಪ್ರೆಸ್ನವರು ಬಹಳ ನಿಷ್ಠಾವಂತ ಇದ್ದೀರಿ ಅಂತ ನನಗೆ ಅನಿಸ್ತದೆ. ಯಾಕೆ ನಾ ಬೆಂಗಳೂರದಾಗ ಮಾಡ್ದ ಅಷ್ಟು ಏನೋ ಇದು ಬರಲಿಲ್ಲ. ನೀವು ಏನೇ ಆದ್ರೂ ಇವತ್ತು ನನಗೇನದ ಬಹಳ ಕೋಆಪರೇಷನ್ ಕೊಟ್ಟು ನ್ಯಾಯದ ಬಗ್ಗೆದಾಗ ಯಾವತ್ತು ಬರೆಯವರು ಇದ್ದೀರಂತ ನಂಬಿಕೆ ನಮ್ಮ ಅಸೋಸಿಯೇಷನ್ ಮೇಲಿದೆ. ಅದಕ್ಕಾಗಿ ತಾವು ತಮ್ಮಲ್ಲಿ ಇವತ್ತು ವಿನಂತಿ ಮಾಡ್ಕೋತೀನಿ, ಇದ್ರ ಬಗ್ಗೆ ಕರೆಕ್ಟ್ ಆಗಿ ಇದು ಮಾಡಿ ಒಂದು ಸ್ವರೂಪಕ್ಕೆ ತರಬೇಕಂತ ಹೇಳಿ. ಇನ್ನೊಂದು ವಿಷಯ, ಕಲ್ಯಾಣ ಕರ್ನಾಟಕದ ಬಗ್ಗೆದಾಗ ನಮ್ಮಲ್ಲಿ ಇವತ್ತು ಹಿಂದೊಮ್ಮೆ ನಿಮ್ ಪ್ರೆಸ್ ಮಾಡಿ ನಾ ಇಲ್ಲಿ, ಯಾಕಂದ್ರೆ ಇದರಲ್ಲಿ ಬಹಳ ಅವ್ಯವಹಾರ ನಡೆದದ. ನಮ್ಮ ಮಾನ್ಯ ಧರ್ಮ್ ಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು ಮಾಡಿದಂತ ಒಂದು ಇದು ಒಂದು ಕಲ್ಯಾಣ ಕರ್ನಾಟಕದ ಒಂದು ಅವರೊಂದು ಬೆಳೆಸಬೇಕಂತ ಹೇಳಿ ಒಂದು ಇದು ಮಾಡ್ಲಕತ್ತಾರ. ಆ ಕೂಸಿನ ಕುತ್ತಿಗೆ ಒತ್ತಕತ್ತಾರ. ಇವತ್ತು ಅವ್ರು ಏನು ಬೆಳೆಸಬೇಕಂತ ಹೇಳಿ ಪಣ ತೊಟ್ಟು ಇವತ್ತು ಕಲ್ಯಾಣ ಕರ್ನಾಟಕ ಜನರಿಗಾಗಲಿ ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಒಂದು ಪಣ ತೊಟ್ಟಿರು. ಅದರ ಆ ಕೂಸಿನ ಕುತ್ತಿಗೆ ಒತ್ತಕತ್ತಾರ. ಆ ಕುತ್ತಿಗೆ ಒತ್ತು ಬೇಡದು ತಿಳ್ಕೊಂಡು ನಾವು ಎಲ್ಲಾ ಶಾಸಕರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇವೆ. ನೋಡಿ ಸರ್, ಈ ತರ ಅನ್ಯಾಯ ನಡೆದಿದೆ. ಎಲ್ಲಾ ಕೆಲಸಗಳು ಲ್ಯಾಂಡ್ ಆರ್ಮಿ ಕೊಡ್ತಾ ಇದ್ದಾರೆ. ಲ್ಯಾಂಡ್ ಆರ್ಮಿ ಕೊಡೋದ್ರಿಂದ ಡೆವಲಪ್ಮೆಂಟ್ಸ್ ಆಗಲ್ಲ. ಇವತ್ತು ನಾವು ಕೆಲಸ ಮಾಡಕ್ಕೆ ಹಂಗೆ ಕೂತಿದ್ದೆವು, ನಮ್ ಪೇಮೆಂಟ್ ಆಗಿಲ್ಲ, ಆದರೂ ನಿಮ್ಮ ಮೇಲೆ ನಾವು ಬದಲ ಮಾಡಿಲ್ಲ. ನಾವು ತಪ್ಪು ಮಾಡಿದೆವು. ಎಷ್ಟು ಫಂಡ್ ಅದ ಅಷ್ಟು ಕೆಲಸಕ್ಕೆ ನಾವು ಕೈ ಹಾಕಿಲ್ಲ. ಫಂಡ್ ಇರ್ಲಿ ಇರ್ಲಾರ್ದಿರ್ಲಿ 10% ಗ್ರಾಂಟ್ ಇಟ್ಟರು ನಾವು ಟೆಂಡರ್ ಹಾಕಿದೆವು. ನಾವು ಫುಲ್ ಗ್ರಾಂಟ್ ಇದ್ದು ಟೆಂಡರ್ ಹಾಕಿಲ್ಲ. ಅವ್ರು ನಮ್ಮ ತಪ್ಪಿಗಾಗಿ ನಾವು ಸುಮ್ ಕೂತಿದ್ದೆವು. ನೀವು ದಯಮಾಡಿ ಏನದ ಈ ನಗದಿ ಪೇಮೆಂಟ್ ಇದ್ದಿದ್ದು ಬೇರೆ ಅವರಿಗೆ ಲ್ಯಾಂಡ್ ಆರ್ಮಿ ಕೊಟ್ಟು ಇವತ್ತು ಟೆಂಡರ್ ಇಲ್ಲದೆ ಅವ್ರಿಗೆ ಏನದ ಕೆಲಸ ಕೊಡ್ತೀರಿ. ನಾವು ರಾಯಲ್ಟಿ ಕೊಡ್ತೇವೆ, ನಾವು ಇನ್ಕಮ್ ಟ್ಯಾಕ್ಸ್ ಕೊಡ್ತೇವೆ, ಮತ್ತೆ ಸೆಲ್ ಟ್ಯಾಕ್ಸ್ ಕೊಡ್ತೇವೆ, ಎಲ್ಲ GST ಕೊಡ್ತೇವೆ, ಎಲ್ಲ ಕೊಡ್ತೇವೆ. ಅವ್ರು ಏನೂ ಕೊಡಂಗಿಲ್ಲ. ಅವ್ರೇನು ಟೆಂಡರ್ದ ಭಾಗ ಹಾಕಿಸಿದ್ರೆ ಅವ್ರಿಗೆ ಇದು ಮಾಡ್ರಿ. ಅವ್ರಿಗೆ ಒಟ್ಟು ಅವ್ರ ನೌಕರಿ ಜನರಿಗೆ ಕೊಡೋ ಸಲಕ ಒಂದು 5-10% ಕೆಲಸ ಕೊಟ್ಟರೆ ಸಾಕು. ನಾವೇನದ ಮುಂದೆ ಏನದ ನಾವು ಹೋರಾಟ ಮಾಡಿ ಅವ್ರಿಗೆ ಕೆಲಸನ ಕೊಡಬಾರ್ದು ಅಂತ ಹೇಳಿ ಒಂದೊಂದು ಕಾಲದಾಗ ಕೋರ್ಟ್ಲಿಂದ ಆದೇಶ ತಂದಿದ್ದೆವು. ಆ ಆದೇಶ ಏನದ ತಿರಸ್ಕರಿಸಿ ಮತ್ತೆ ಈ ಕ್ಯಾಬಿನೆಟ್ದಾಗ ಅವ್ರದ್ದು ಇಟ್ಟು ಅವ್ರಿಗೆ ಕೊಡ್ಬೇಕಂತ ಹೇಳಿ ಏನು ಮಾಡಕತ್ತಿರಲ್ಲ. ಇದು ಕಾನೂನು ಬಾಹಿರದ, ಈ ತರ ಮಾಡಬಾರ್ದು ಅಧ್ಯಕ್ಷ ಮನವಿ ಕೊಟ್ಟಾಗ ಮೊನ್ನೆ ಒಂದು 4 ದಿವಸದಿಂದ ಮಾನ್ಯ ನಮ್ಮ ಜಿಲ್ಲೆಯ ಮಂತ್ರಿಗಳಾದಂಥ ಶ್ರೀಮಾನ್ ಪ್ರಿಯಾಂಕ್ ಸಾಹೇಬರು ನಮಗೆಲ್ಲ ಮೀಟಿಂಗ್ ಕರೆದು ಈಗ ಮುಂದಿನ ಸಲ ಏನದ ನಾವು ಯಾವೇ ಬರಲಿ, ಈಗ ಏನದನ್ನ ಅಂಕಿಅಂಶ ಹೇಳದ್ನ 600 ಕೋಟಿ ರೂಪಾಯಿ 1200 ಕೋಟಿ ರೂಪಾಯಿ ಕೊಟ್ಟರು ಬಿಫೋರ್ ಎಲೆಕ್ಷನ್. ಅವೆಲ್ಲ ವರ್ಕ್ಗಳು ಕೊಟ್ಟರು. ಅದರ 25% ಏನದ ಲ್ಯಾಂಡ್ ಆರ್ಮಿ ಕೊಟ್ಟರು. ಅಂಕಿಅಂಶ ತೆಗೆದು ಹೇಳದ್ನ 25% ಲ್ಯಾಂಡ್ ಆರ್ಮಿ ಕೊಟ್ಟರು. ಅದಕ್ಕೆ ಏನದ ಇದು ತಪ್ಪಂತ ನೋಡ್ರಿ, ಅವ್ರಿಗೆ ಇಷ್ಟು ಕೊಡಬಾರ್ದು ಅಂದಾಗ ಅದಕ್ಕೆ ಒಪ್ಪಿಕೊಂಡು ಈ ಮುಂದಿನ ಸಲ ಈಗ ಮತ್ತೆ 2,000 ಕೋಟಿ ರೂಪಾಯಿ ಅಲೋಕ್ಷನ್ ಬಂದದ. ಈ 2,000 ಕೋಟಿ ರೂಪಾಯಿ ಏನದ ಎಸ್ಟಿಮೇಟ್ ಅಗ್ರಿಮೆಂಟ್ ನಡೆದವ. ಅವು ಏನದ ಏನೋ ಲ್ಯಾಂಡ್ ಆರ್ಮಿ ಕೊಡಂಗಿಲ್ಲ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಅಂಗವಿಕಲರ ವ್ಯಕ್ತಿಗಳ ಅಧಿನಿಯಮ 2016 ಅನುಷ್ಠಾನದ ಪ್ರಗತಿ ಕುರಿತು ರಾಜ್ಯ ಆಯುಕ್ತರಾದ ದಾಸ ಸೂರ್ಯವಂಶ ಅವರ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಭೆ ನಡೆಸಲಾಯಿತು. ರಾಜ್ಯ ಅಂಗವಿಕಲರ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಕರ್ನಾಟಕ ವತಿಯಿಂದ ನಗರದ ಡಿಸಿ ಕಚೇರಿಯ ಸಭಾಂಗಣದಲ್ಲಿ ಆಯುಕ್ತರಾದ ಶ್ರೀ ದಾಸ ಸೂರ್ಯವಂಶ ಅವರ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಭೆ ಜರುಗಿತು. ಸಭೆಯಲ್ಲಿ ಅಂಗವಿಕಲರ ವ್ಯಕ್ತಿಗಳ ಅಧಿನಿಯಮ 2016 ಅನುಷ್ಠಾನದ ಪ್ರಗತಿ ಕುರಿತು ಹಾಗೂ ಅಂಗವಿಕಲರ ಅಭಿವೃದ್ಧಿಗೆ ಕೈಗೊಳ್ಳಬೇಕಾದ ಕಾರ್ಯಯೋಜನೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ದಾಸ ಸೂರ್ಯವಂಶ ಅವರು ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಸಾದಿಕ್ ಹುಸೇನ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀನಿಧಿ, ಮಹಾನಗರ ಪಾಲಿಕೆ ಉಪ ಆಯುಕ್ತರಾದ ಅವಿನಾಶ್ ಶಿಂದೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರ ಮಳಿಗೆಗಳಿಗೂ ಹೆಚ್ಚಾಗಿ ಬೇರೆ ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಗುತ್ತಿದೆ ಎಂದು ಹೋರಾಟಗಾರ ಎಂಎಸ್ ಪಾಟೀಲ್ ನರಿಬೋಳ್ ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ರೈತ ಚಟುವಟಿಕೆಗಳಿಗೂ ಹೆಚ್ಚಾಗಿ ಬೇರೆ ವ್ಯಾಪಾರ ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಗುತ್ತಿದೆ. 100ಕ್ಕೂ ಹೆಚ್ಚು ಅನ್ಯ ಮಳಿಗೆಗಳನ್ನು ತೆರೆಯಲಾಗಿದೆ. ಇದರಿಂದ ರೈತ ಚಟುವಟಿಕೆಗಳಿಗೆ ಸಮಸ್ಯೆ ಉಂಟಾಗುತ್ತಿದೆ ಎಂದು ಕಿಡಿಕಾರಿದರು.
ಇನ್ನು ಇದೇ ವೇಳೆ ಮಾತನಾಡಿದ ಅವರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸ್ಥಾಪಿಸಲಾದ ಅನಧಿಕೃತ ಮಳಿಗೆಗಳನ್ನು ತೆರವುಗೊಳಿಸಲು ಆಗ್ರಹಿಸಿ ನವೆಂಬರ್ 21ರಂದು ಎಪಿಎಂಸಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ವಿಷಯಕ್ಕೆ ಬರ್ತಾ ಇದೀವಿ. ಈ ವಿಷಯ ಕೂಡ ಆಲ್ರೆಡಿ ತಮ್ಮೆಲ್ಲರ ಗಮನಕ್ಕೆ ಇದೆ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ದಿವಸ ಕಲಬುರಗಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಏನು ಎಪಿಎಂಸಿಯಿಂದ ಹರಾಜಾಗಿರ್ತಕ್ಕಂಥ ಮಳಿಗೆಗಳನ್ನು ರೈತ ಕೇಂದ್ರಗಳು ಅಂದ್ರೆ ರೈತ ಪರವಾಗಿರ್ತಕ್ಕಂಥ ವ್ಯವಹಾರಗಳಿಗೆ ಅಡತಿಯಾಗಿರ್ಬೋದು ಅಂಥದಕ್ಕೇ ಬಳಸಬೇಕು. ಆದರೆ ಇವತ್ತಿನ ದಿವಸ ಕಡಿಮೆ ಒಂದು ಲೀಜಿನಲ್ಲಿ ಅಂಗಡಿಗಳನ್ನು ಗೋದಾಮುಗಳನ್ನು ಪಡೆದು ಎಪಿಎಂಸಿಯಲ್ಲಿ ಅಡತಿ ರೈತ ಪರ ಚಟುವಟಿಕೆಗಳನ್ನು ರೈತ ಪರ ವ್ಯಾಪಾರವನ್ನು ಮಾಡೋದಕ್ಕಿಂತಲೂ ಹೆಚ್ಚಾಗಿ ಕಮರ್ಷಿಯಲ್ ಏನು ಪೈಪಿನ ವ್ಯವಹಾರ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು ಇದನ್ನು ಮಾಡ್ತಾ ಇದ್ದಾರೆ. ಇದರಿಂದ ಅಲ್ಲಿನ ಏನು ಕೃಷಿ ಚಟುವಟಿಕೆ ಮಾಡತಕ್ಕಂಥ ವ್ಯಾಪಾರಸ್ಥರಿಗೆ ಮಳಿಗೆಗಳು ಸಿಗ್ತಾ ಇಲ್ಲ. ಮಳಿಗೆಗಳು ಸಿಕ್ಕರು ಕಾಂಪಿಟೇಷನ್ ಇಂದ ಇವರು ಪೈಲೆ 1 ಲಕ್ಷ ರೂಪಾಯಿಗೆ ಒಂದು ಗೋದಾಮು ಮಳಿಗೆ ತಗೋತಿದ್ರೆ ಇವತ್ತು ರಾಜಸ್ಥಾನದವ್ರು ಬಂದು ಅದು 3 ಲಕ್ಷಕ್ಕೆ ಕೇಳ್ತಾರೆ. ಇವ್ರು 4 ಲಕ್ಷ ಕೂಡ ತಗೋಬೇಕಲ್ಲಿ ಕೃಷಿ ಇದರಿಂದ ಅನ್ಯಾಯ ಆಗ್ತಾ ಇರೋದು. ವ್ಯಾಪಾರಸ್ಥರು ಏನೋ ಜಿದ್ದಿಗೆ ಬಿದ್ದು 4 ಲಕ್ಷ ಕೂಡ ತಗೊಂಡ್ರು ಕೂಡ ಅದರ ಒಂದು ಎಲ್ಲವನ್ನ ಈ ರೈತರ ಕೈಯಿಂದ ಸುಲಿಬೇಕಾಗ್ತದೆ. ಹಂಗಾಗಿ ಅಲ್ಲಿ ಆ ಒಂದು ಮಳಿಗೆಗಳನ್ನ ಖಾಲಿ ಮಾಡಿಸಬೇಕು ಅಂತ ಹೇಳಿಕೆಯಿಂದ ಇಲ್ಲಿಯವರೆಗೆ ಸುಮಾರು ತಮ್ಮ ಗಮನಕ್ಕಿರ್ಬೋದು ಹಲವಾರು ಜನರು ಇಂದಿನ ಏನು ಬೀಜ ಮತ್ತು ವ್ಯಾಪಾರಿಗಳ ನಿಗಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತ್ ಉದನೂರ್ ಅವರು ಮತ್ತು ಆಗಿನ ಕಾರ್ಯದರ್ಶಿಗಳು ಮತ್ತು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಲಂಗರ್ ಅವರು ಮತ್ತು ಎಪಿಎಂ ಚೇಂಬರ್ ಆಫ್ ಕಾಮರ್ಸ್ ನ ಈಗಿನ ಅಧ್ಯಕ್ಷರು ಮತ್ತು ಆಗಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಪಾಟೀಲ್ ಅವರು, ಅದರ ಜೊತೆಗೆ ಹಲವಾರು ಅಡತಿ ಮಾಲಕರು, ಎಪಿಎಂ ಸದಸ್ಯರಾಗಿರ್ತಕ್ಕಂಥ ವೀರಣ್ಣ ಬೇಲೂರಿ ಅವರು ಎಲ್ಲರೂ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಕಂಪ್ಲೇಂಟಿನ ಇವರೆಲ್ಲರ ಹೋರಾಟದ ಫಲವಾಗಿ ಏನು ಎಪಿಎಂಸಿ ಕಾರ್ಯದರ್ಶಿಗಳು ಅಲ್ಲಿ ಏನು ಕಂಪ್ಲೇಂಟ್ ಯಾರ್ಯಾರ ಮೇಲೆ ಕೊಟ್ಟಿದ್ರೆ ಆ ಎಲ್ಲ ವ್ಯಾಪಾರಸ್ಥರಿಗೆ ಸುಮಾರು 2 ಅರ್ಜಿಗಳನ್ನು ಕೊಟ್ಟರು ಕೂಡ ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಹಂಗಾಗಿ ಅಂತಿಮ ನೋಟಿಸ್ ಕೂಡ ಎಲ್ಲರಿಗೂ ಕೊಟ್ಟಿದ್ದಾರೆ. ಅಂದ್ರೆ ಈ ನೋಟಿಸ್ ಕೊಟ್ಟ ಮೇಲೆ ಅಲ್ಲಿ ಕಾರ್ಯಚಟುವಟಿಕೆ ಮಾಡೋದು ಅಪರಾಧ ಆಗ್ತದೆ ಬಹುಶಃ. ಅಂತಂದ್ರೂ ಕೂಡ ಇಲ್ಲಿ ತನಕ ಖಾಲಿ ಮಾಡ್ತಾ ಇಲ್ಲ. ಸುಮಾರು 2 ತಿಂಗಳು ಆಗ್ತಾ ಬಂತು ಅಂತಿಮ ನೋಟಿಸ್ ಕೊಟ್ಟು 107 ಸರ್. ಇದು ಏನದಲ್ಲ ಈ ನೋಟಿಸ್ ಕೊಟ್ಟರು ಖಾಲಿ ಮಾಡ್ತಾ ಇಲ್ಲ ಅಂತಂದ್ರೆ ಅಧಿಕಾರಿಗಳ ಮೇಲೆ ಯಾವುದೋ ಒಂದು ಒತ್ತಡ ಇರಬಹುದು. ಆ ಉದ್ದೇಶದಿಂದ ಈ ಏನು ಅಂತಿಮ ನೋಟಿಸ್ ಕೊಟ್ಟಿದ್ದೀರಿ ತಾವು, ಅದಕ್ಕಾಗಿ ಶೀಘ್ರದಲ್ಲೇ ಈ ಮಳಿಗೆಗಳನ್ನ ಖಾಲಿ ಮಾಡಿಸಿ ರೈತ ಪರ ಚಟುವಟಿಕೆ ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಜಾಗೃತಿ ಸೇನೆಯ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ, ಮುಖಂಡರಾದ ಶ್ರವಣ್ ಕುಮಾರ್ ನಾಯಕ್, ವೀರಣ್ಣ ಬೇಲೂರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ನಡೆಯುತ್ತಿರುವ ಟೆನ್ನಿಸ್ ಟೂರ್ನಿಗೆ ವರ್ಣರಂಜಿತ ಚಾಲನೆ. ಅನ್ನದಾತರಿಗೆ ಸೆಲೆಬ್ರಿಟಿ ಸ್ಟೇಟಸ್, 200 ರೈತರಿಗೆ ಭೂಮಿ ಪ್ರಶಸ್ತಿ ಘೋಷಣೆ. ವಕ್ಫ್ ಮಂಡಳಿಯ ವಿರುದ್ಧ ಸಮರ ಸಾರಿದ ಮಠಾಧೀಶರು, ನವೆಂಬರ್ 21ರಂದು ಬೃಹತ್ ಪಾದಯಾತ್ರೆ. ಈಗಲೂ ಶಾಸಕರು ಕಮಿಷನ್ ಪಡೆಯುತ್ತಿದ್ದಾರೆ, ಗುತ್ತೇದಾರರ ರಾಜ್ಯಾಧ್ಯಕ್ಷ ಜಗನ್ನಾಥ್ ಶೇಂಗ್ಜಿ ಆರೋಪ. ದಾಸ್ ಸೂರ್ಯವಂಶ ಅವರ ಅಧ್ಯಕ್ಷತೆಯಲ್ಲಿ ಅಂಗವಿಕಲರ ಪರಿಶೀಲನಾ ಸಭೆ. ಎಪಿಎಂಸಿ ಮಾರುಕಟ್ಟೆ ಅನಧಿಕೃತ ಮಳಿಗೆಗಳ ತೆರವಿಗೆ ಎಂಎಸ್ ಪಾಟೀಲ್ ಒತ್ತಾಯ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.